ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ದ್ವಿತೀಯ ಸ್ಕಂಧದ ಕೊನೆಯಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದ ರೂಪವಾಗಿ ಮುಂದಿನ ನಿನ್ನ ಪ್ರಶ್ನೆಗೆ ಉತ್ತರಗಳು ಬಂದಿವೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹಿಂದಿನ ಸಂವಾದವನ್ನೇ ಮುಂದೆ ನೆನಪಿಸಿಕೊಡುವ ಪ್ರಸಂಗವನ್ನು ಈ ಮುಂದಿನ ಮೂರನೆಯ ಸ್ಕಂಧ ನಿರೂಪಣೆ ಮಾಡ್ತಾ ಇದೆ. ಧೃತರಾಷ್ಟ್ರ ಯುದ್ಧವೆಲ್ಲ ಮುಗಿದ ಬಳಿಕ ಪಾಂಡವರ ಜೊತೆಗೆ ಇದ್ದಾನೆ. ಪ್ರತಿದಿನವೂ ಕೂಡ ಪಾಂಡವರ ಮನೆಯಲ್ಲಿ ಉಣುವಾಗ ಭೀಮಸೇನ ಬಡಿಸುವಾಗ ಇದೇ ತೋಳಿನಿಂದ ನಿನ್ನ ಮಕ್ಕಳನ್ನು ಕೊಂದದ್ದು ಅಂತ ಹೇಳಿ ಊಟ ಇಡ್ತಾ ಇದ್ದ. ಇದು ಅವನಿಗೆ ತುಂಬ ಹಿಂಸೆ ಆಗ್ತಾ ಇತ್ತು. ವಿದುರ ಒಂದು ಸರ್ತಿ ಬಂದಾಗ ದೂರ್ತಾನೆ, ಹೀಗೆ ಪಾಂಡವರು ನನಗೆ, ಅದರಲ್ಲೂ ಭೀಮಸೇನ ಹೀಗೆಲ್ಲ ನನಗೆ ತುಂಬ ನೋಯಿಸುವ ಮಾತುಗಳನ್ನು ಆಡ್ತಾನೆ ಅಂತ. ಆಗ ವಿದುರನು ಕೂಡ ಅವನನ್ನು ಎಚ್ಚರಿಸ್ತಾನೆ. ಅವನು ನಿನ್ನ ಮೇಲೆ ಕಾಳಜಿಯಿಂದ ಹೇಳ್ತಾ ಇದ್ದಾನೆ, ಯಾವಾಗಲೂ ಮದ್ದು ಅನ್ನೋದು ಕಹಿಯಾಗೇ ಇರುತ್ತೆ, ಮದ್ದು ಅನ್ನೋದು ಬಹಳ ರುಚಿಕರವಾದ ಸಂಗತಿ ಆಗಿರುವುದಿಲ್ಲ, ಅದು ಮತ್ತಷ್ಟು ದುಃಖಕ್ಕೆ ಕಾರಣವಾಗುವ ಸಂಗತಿಯೇ ಆಗುತ್ತೆ. ಆದ್ದರಿಂದಾಗಿ ನಿನ್ನಲ್ಲಿ ಮತ್ತಷ್ಟು ವೈರಾಗ್ಯ ಹುಟ್ಟಲಿ ಎನ್ನುವ ದೃಷ್ಟಿಯಿಂದ ಮಾತ್ರ ಹೀಗೆ ಭೀಮಸೇನ ಮಾತಾಡಿದ್ದಾನೆ. ಅದರಿಂದಾಗಿ ನೀನದನ್ನು ತಪ್ಪು ತಿಳ್ಕೊಳ್ಬಾರದು ಅಂತ ಹೇಳಿ ಅವನನ್ನು ತೀರ್ಥ ಪರ್ಯಟನೆಗೆ ಹೊರಡುವುದಕ್ಕೆ ಹೇಳಿ ತಾನು ಹೊರಟು ಬಿಡುತ್ತಾನೆ ತೀರ್ಥಯಾತ್ರೆಗೆ. ಯಮುನಾ ತಟದಲ್ಲಿ ಒಂದಿಷ್ಟು ಋತ್ವಿಜರಿಂದ ಕೆಲವು ಸಂಗತಿಗಳು ಅವನಿಗೆ ಗೊತ್ತಾಗುತ್ತೆ. ಆದರೆ ಅದು ಹೀಗೆ ಗಾಳಿ ಸುದ್ದಿಯೂ ಆಗಿರಬಹುದು ಅಂತ ಪೂರ್ತಿ ಆ ಪರಿಚಯ ಇಲ್ಲದೆ ಇರುವುದರಿಂದ ಉದ್ಧವ ಮುಂದೆ ಯಮುನಾ ತಟದಲ್ಲಿ ಭೇಟಿಯಾದಾಗ ಯಾದವರ ಕ್ಷೇಮದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಉದ್ಧವ ಆ ಪ್ರಶ್ನೆ ಕೇಳಿ ಕೃಷ್ಣ ಹೇಗಿದ್ದಾನೆ ಅಂತ ಕೇಳಿದಾಗ ಗದ್ಗದನಾಗಿ ಬಿಡ್ತಾನೆ. ಪುಷ್ಕಳೋದ್ಭಿನ್ನ ಸರ್ವಾಂಗೋ ಮುಂಚನ್ ಮೀಲದೃಶಾಶ್ರು ಸಹ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಕೃಷ್ಣ ಅನ್ನುವ ಶಬ್ದ ಕೇಳಿದ ತಕ್ಷಣ ಸ್ವಲ್ಪ ಹೊತ್ತು ತೂಷ್ಣಿ ಮೌನವಾಗಿಬಿಟ್ಟ, ಏನು ಮಾತಾಡಲಿಲ್ಲ. ಅವನಿಗೆ ಮಾತು ಮುಂದೆ ಗಂಟ್ಲು ಬಿಚ್ಚಿಕೊಳ್ಳೇ ಇಲ್ಲ, ಗದ್ಗದನಾಗಿ ಬಿಟ್ಟ. ಅಂದರೆ ಆ ನಾಮಸ್ಮರಣೆ ಮಾಡಿದಾಗಲೇ ಅಷ್ಟು ಹೊತ್ತು ಆ ಶಬ್ದ ಕೇಳಿದೊಡನೆ ಅವನು ಧ್ಯಾನಕ್ಕೆ ಸಾಗಿಬಿಟ್ಟಿದ್ದಾನೆ. ಅಂತರಂಗದಿಂದ ಭಗವಂತನನ್ನ ಹೃದಯದಲ್ಲಿ ಅದು ಪಡಿಮೂಡಿ ಬಿಟ್ಟಿದೆ. ಯಾಕೆಂದರೆ 5 ವರ್ಷದ ಹುಡುಗ ಇದ್ದಾಗಿನಿಂದ ಉದ್ಧವ ಕೃಷ್ಣನ ಮೂಲದಲ್ಲಿ ಭಗವಂತನ ಅತ್ಯಂತ ಭಕ್ತ. ಅದರ ಜೊತೆಗೆ ಕೃಷ್ಣ ಜೊತೆಯಾದಾಗ ಅವನ ಬಗ್ಗೆ ಚೆನ್ನಾಗಿ ಎಚ್ಚರ ಇದ್ದೇ ಒಟ್ಟಿಗಿದ್ದವ. ಕೆಲವೊಮ್ಮೆ ಸಲುಗೆಯಿಂದ ಬೇರೆ ಸ್ಥಳಗಳಲ್ಲಿ ನಾವು ಪಾಂಡವರು, ಅದರಲ್ಲೂ ಅರ್ಜುನ ಹೇಳುತ್ತಾನೆ, ನೀನು ನನಗೆ ಇಷ್ಟೆಲ್ಲ ಹತ್ತಿರದವನು ಅಂತ ಅನ್ನುವ ಭಾವದಿಂದ ನಾನು ನಿನ್ನನ್ನು ಶಯ್ಯ ಆಸನ ಭೋಜನ ಇತ್ಯಾದಿಗಳಲ್ಲಿ ಎಲ್ಲ ಕಡೆಯಲ್ಲಿ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ನಾನು ನಿನ್ನನ್ನು ಹೇ ಸಖೆ ಹೇ ಮಾಧವ ಅಂತೆಲ್ಲ ತುಂಬ ಸಲುಗೆಯಿಂದ ನಿನ್ನನ್ನು ಮಾತಾಡಿಸಿಬಿಟ್ಟೆ. ಆದರೆ ನೀನು ಈ ದೊಡ್ಡ ವಿಶ್ವರೂಪದ ಮೂಲೆ ಮೂಲೆಗಳಲ್ಲಿ ನಿನ್ನ ವ್ಯಾಪ್ತಿಯನ್ನು ನೋಡಿದ ಮೇಲೆ ನಾನು ಎಂಥ ದಡ್ಡತನದ ಮಾತುಗಳನ್ನೇ ನಿನ್ನ ಬಗ್ಗೆ ಆಡಿಬಿಟ್ಟಿದ್ದೇನೆ ಅಂತ ವ್ಯಥೆ ಪಡುವ ರೀತಿಯಲ್ಲೇ ಉದ್ಧವ ನೆನಪು ಆದ ಕ್ಷಣವೇ ಪೂರ್ತಿ ಅವನು ಕಳೆದು ಹೋಗಿಬಿಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸಾವರಿಸಿಕೊಂಡು ಅವನ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರಗಳನ್ನು ಕೊಡ್ತಾ ಕೃಷ್ಣನ ಮಹಿಮೆಯನ್ನು ಹೇಳುತ್ತಾನೆ. ಅದರ ಜೊತೆಗೆ ಈ ಕೃಷ್ಣನ ಹುಟ್ಟಿನ ಆರಂಭದಿಂದ ಹಿಡಿದು, ಅಂದರೆ ಈ ಕಥೆ
ಈ ಹಿಂದೆ ಒಂದು ಸರ್ತಿ ಚತುರ್ಮುಖನ ಬಾಯಿಯಲ್ಲಿ ಮುಂದೆ ನಡೆಯತ್ತೆ ಅನ್ನುವ ರೀತಿಯಲ್ಲಿ ನಾರದರಿಗೆ ಉಪದೇಶವಾಗಿ ಬಂದಿತ್ತು. ಸುಮಾರು 10 ಶ್ಲೋಕಗಳಲ್ಲಿ ಸಮಗ್ರ ಶ್ರೀಕೃಷ್ಣನ ಕಥೆಯ ಸಂಗ್ರಹ ಇದೆ. ಈ 3ನೇ ಸ್ಕಂದದಲ್ಲಾಗುವಾಗ ಮತ್ತೆ ಸ್ವಲ್ಪ ವಿಸ್ತಾರ ಆಗುತ್ತೆ. ಮೊದಲು ಹೇಳಿದ 10 ಶ್ಲೋಕದ ಕಥೆ ಇಲ್ಲಿ ಮುಂದೆ 2.5 ಅಧ್ಯಾಯದ ತನಕ ವಿಸ್ತಾರ ಆಗುತ್ತೆ. ಆಮೇಲೆ ಅಂದರೆ ಇಡೀ ಭಾಗವತದ ಪ್ರತಿ ಸ್ಕಂದದಲ್ಲೂ ಕೃಷ್ಣ ಅನ್ನುವ ಪಾತ್ರದ ಸ್ಪರ್ಶ ಇಲ್ಲದೆ ಆ ಸ್ಕಂದ ಮುಗಿಯುವುದೇ ಇಲ್ಲ. ಅದು ಹೆಸರಿನಿಂದ ಆಗಿರ್ಬೋದು, ಗುಣದಿಂದ ಆಗಿರ್ಬೋದು, ಕಾರ್ಯದಿಂದ ಆಗಿರ್ಬೋದು, ಉದಾಹರಣೆ ಮೂಲಕ ಆಗಿರ್ಬೋದು. ಇಡೀ ಭಾಗವತದಲ್ಲಿ ನಾವು ಅಂದುಕೊಳ್ಳೋದು ಸಾಮಾನ್ಯ 10ನೇ ಸ್ಕಂದ 11ನೇ ಸ್ಕಂದದ ಭಾಗಗಳಲ್ಲಿ ಮಾತ್ರ ಕೃಷ್ಣನ ಕಥೆ ಬರುತ್ತೆ ಅಂತ. ಆದರೆ ಪೂರ್ವದಲ್ಲಿ ಎಲ್ಲ ಕಡೆಯಲ್ಲೂ ಮತ್ತೆ ಮತ್ತೆ ಕೃಷ್ಣನ ಸ್ಮರಣೆ ಮಾಡಿಕೊಂಡೇ ಆ ಉದ್ಧವ ಕೃಷ್ಣನ ಚರ್ಯೆಯನ್ನ, ಕಂಸ ವಧೆಯ ತನಕದ ಮಾತುಗಳನ್ನು 2ನೇ ಅಧ್ಯಾಯದಲ್ಲಿ ಅವನ ಲೀಲೆಗಳನ್ನೆಲ್ಲ ಪರಿಚಯಿಸ್ತಾನೆ. ಮತ್ತು ಕೆಲವು ಪ್ರಶ್ನೆಗಳು ಬಂದಾಗ ಕಂಸ ವಧೆಯಿಂದ ಹಿಡಿದು ಪ್ರಭಾಸ ಕ್ಷೇತ್ರಕ್ಕೆ ಹೋಗುವ ತನಕದ ಕಥೆಗಳನ್ನು ಹೇಳ್ತಾನೆ. ಆದರೆ ಈ ಅಂಶದಲ್ಲಿ ಆಚಾರ್ಯರು ಮಾತ್ರ ಗಮನಿಸಿದ ಒಂದು ಸಂಗತಿ, ಇದು ಇಲ್ಲಿ ಭೇಟಿಯಾದದ್ದು ಕೃಷ್ಣಾವಸಾನಕ್ಕಿಂತ 26 ವರ್ಷ ಪೂರ್ವದಲ್ಲಿ. ಆದರೆ ಈ ಘಟನೆಯನ್ನು ಹೇಳುವಾಗ ಆಗಿ ಹೋದಾಗೆ ಪ್ರಭಾಸ ಕ್ಷೇತ್ರದಲ್ಲಿ ಹೀಗಾಯಿತು ಅನ್ನುವ ರೀತಿಯ ಮಾತುಗಳನ್ನು ಉದ್ಧವನ ಬಾಯಿಯಿಂದ ವಿದುರ ಕೇಳ್ತಾನೆ. ಇದು ಏನಿದು ಅನ್ನುವ ಪ್ರಶ್ನೆಯನ್ನು ಆಚಾರ್ಯರು ಮಾಡಿಕೊಳ್ತಾ, ಈ ಪ್ರಸಂಗವನ್ನು ಮೊದಲು ಋತ್ವಿಜರಿಂದ ಕೇಳಿದ್ದ, ಆಮೇಲೆ ಮತ್ತೆ ಇದನ್ನು ನಿರ್ಧರಿತವಾದಂತಹ ಸುದ್ದಿಯನ್ನಾಗಿ ತಿಳಿಯುವುದಕ್ಕೋಸ್ಕರ ಉದ್ಧವನನ್ನು ಪ್ರಶ್ನಿಸಿದಾಗ ಉದ್ಧವನು ಅದನ್ನು ಹೇಳುತ್ತಾನೆ. ಅವನು ಹೇಳಿದ ಸಂಗತಿ ಏನು ಅಂತಂದರೆ, ಅದು ನಡಿಲಿಕ್ಕಿರುವಂತಹ ಸಂಗತಿಯೇ, ಆದರೆ ನಡೆದಿದೆ ಅನ್ನುವ ಹಾಗೆ ಹೇಳಿದ್ದು ಯಾಕೆ ಅಂತ ಮಾತು ಬಂದರೆ, ನಮ್ಮ ಭಾಷೆಯಲ್ಲೇ ಒಂದು ಮಾತು ಇದೆ. ಅದನ್ನು ಶಾಸ್ತ್ರದ ಭಾಷೆಯಲ್ಲಿ ಆಚಾರ್ಯರು ಹೇಳಿದರು, ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ ಅಂತ. ಯಾವುದು ನಡೆಯುತ್ತೆ ಅನ್ನೋ ನಿಶ್ಚಯ ಇರುತ್ತೋ ಅದು ನಡೆದಿದೆ ಅನ್ನುವ ರೀತಿ ನಾವು ಮಾತಾಡ್ತೇವೆ. ಈಗ ತುಂಬ ಲೌಕಿಕವಾದ ಉದಾಹರಣೆ ಕೊಡುವುದಾದರೆ, ಒಂದು ಆಟ ಆಗ್ತಾ ಇರುತ್ತೆ. ಆ ಆಟ ಪೂರ್ತಿ ಕೈ ಜಾರಿ ಹೋಗಿರುತ್ತೆ, ಇನ್ನೂ ಆಟ ಮುಗುದಿಲ್ಲ, ಸೋತಿದ್ದಾರೆ ಅಂತ ಡಿಕ್ಲೇರ್ ಆಗಿಲ್ಲ. ಆದರೂ ಅದಕ್ಕಿಂತ ಮುಂಚೆ ಇನ್ನೂ ಆಟ ಎಷ್ಟೋ ಇದೆ ಅಂತನ್ನುವಾಗಲೇ ನಾವು ಸೋತಾಯಿತು ಅಂದರೆ ಸೋತಾಯಿತು ಅಂತ ಅನ್ನೋದು ಇದು ನಿಶ್ಚಯ ಅಂತ ಇನ್ನೂ ಉಂಟೇವಲ್ಲ ನಾವು. ಅದು ಎಲ್ಲರನ್ನೂ ಹಾಗೆ ಮೋಸ ಮಾಡ್ತಾ ಅಲ್ಲಿ ಹೋಗಿ ನಿಂತು ಅವರನ್ನು ಕೇಳ್ತಾನೆ, ಈ ಗರ್ಭಿಣಿಯಾದ ಸ್ತ್ರೀ ಏನನ್ನು ಹೇರುತ್ತೆ, ನೀವೆಲ್ಲ ತಿಳಿದವರು ಅಂತ ಹೇಳ್ತಾರೆ ಎಲ್ಲರೂ, ಏನು ಅಂತ. ಅವರಿಗೆ ಬರೀ ತಮಾಷೆಯ ವಿಷಯವಾಗಿದ್ದರೆ ಅವರು ಏನು ಅಂದ್ಕೊಳ್ತಿರ್ಲಿಲ್ಲ, ಅಥವಾ ಹಾಗೇ ಕೇಳಿದ್ರು ಅವ್ರು ಏನು ಅಂದ್ಕೊಳ್ತಿರ್ಲಿಲ್ಲ. ಯಾವಾಗ ಇವರಲ್ಲಿರುವ ತ್ರಿಕಾಲಜ್ಞಾನ ಅಂತ ಅನ್ನೋದು ಎಷ್ಟು ಹೌದು ಅಲ್ಲ ಅನ್ನೋದು, ಯಾಕೆಂದರೆ ಯಾರಿಗೂ ಗೊತ್ತಾಗದೇ ಇದ್ದದ್ದು ಇವರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹಾಗಾದರೆ ಇವರ ದಡ್ಡತನ ಒಂದು ಪ್ರದರ್ಶನ ಸಭೆಯಲ್ಲಿ ಒಂದು ಅವಮಾನ ಆದೀತು, ಒಂದು ತಮಾಷೆಯನ್ನ, ಇನ್ನೊಬ್ಬರ ಅವಮಾನವನ್ನೂ ತಮಾಷೆಯಾಗಿ ತೆಗೆದುಕೊಂಡ ಪರಿಣಾಮ ಇವತ್ತಿನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನು ಪ್ರ್ಯಾಂಕ್ಗಳು ಅಂತ ಹೇಳಿ ಇನ್ನೊಬ್ಬರ ಬೇಸ್ತು ಬೀಳಿಸಿ ನಗುವ ಸೊತ್ತಾಗಿ ಅವರನ್ನು ಅಪಮಾನ ಮಾಡುವ ಸಂಗತಿ ಇದೆ. ಇದು ಕುಲದ ನಾಶಕ್ಕೆ ಕಾರಣ ಆಗುವ ಸಂಗತಿ. ಯಾವ ಕಾರಣಕ್ಕೂ ಎಲ್ಲೋ ತಮಾಷೆಗೆ ಯಾರೋ ಅಕಸ್ಮಾತ್ತಾಗಿ ತಾನೇ ಜಾರಿ ಬಿದ್ದಾಗ ನಗು ತಡೀಲಾರದೆ ನಕ್ಕದ್ದೇ ಒಂದು ರೀತಿಯಲ್ಲಿ ಬಹಳ ಎಚ್ಚರ ವಹಿಸಬೇಕಿತ್ತು. ಆದರೂ ತಡಿಲಿಕ್ಕಾಗುದಿಲ್ಲ, ನಕ್ರು. ಇವನು ನಕ್ತಿದ್ದ, ಬಿದ್ದವನು ಇನ್ನೊಬ್ಬ ಬಿದ್ದಾಗ ನಕ್ಕಿದ್ದಾನೆ, ಆದ್ರಿಂದ ಅದೊಂದು ಸಹ್ಯ. ಆದರೆ ಬೇಕು ಅಂತ ಬೀಳಿಸಿ ತಮಾಷೆ ಮಾಡಿ ಇನ್ನೊಬ್ಬರ ಅವಹೇಳನವನ್ನೇ ನಗುವ ಸೊತ್ತನ್ನಾಗಿ ಮಾರಾಟ ಮಾಡುವಂಥ ದೊಡ್ಡ ಅವ್ಯವಸ್ಥೆಯ ಜಾಲ ಇವತ್ತೇನಿದೆ, ಇದು ಖಂಡಿತ ಶ್ರೇಯಸ್ಸಿನ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ. ಇದನ್ನು ಈ ಕಥೆ ನಿರೂಪಿಸುವ ಹಾಗೆ ಯಾಕೆಂದರೆ ಋಷಿಗಳ ಶಾಪ, ಅವರು ಕೊಟ್ಟದ್ದು ಆ ಕೂಡಲೇ ಏನು ಬೆಳೆಯುತ್ತೆ ಈ ಹೊಟ್ಟೆಯಲ್ಲಿ ಇಂದಾಗ ನಿಮ್ಮ ಕುಲವನ್ನು ನಾಶಪಡಿಸುವ ದೊಣ್ಣೆ ಬೆಳೆಯುತ್ತೆ ಅಂತ, ಒನಕೆ ಬೆಳೆಯುತ್ತೆ ಅಂತ ಹೇಳಿ ಕೊಟ್ಟ ಶಾಪದ ಪರಿಣಾಮವಾಗಿ ಇದು ನಡೆಯುತ್ತೆ ಅನ್ನೋದನ್ನು ತಿಳಿಸಿ ಉದ್ಧವ ನನಗೆ, ಅಂದರೆ ಈ ಶಾಪದಲ್ಲಿ ಉದ್ಧವ ಹೇಗೆ ಉಳಿದ ಅಂತ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ. ಶುಕಾಚಾರ್ಯನಿಗೆ ಕೇಳ್ತಾನೆ ಪರೀಕ್ಷಿತ್ ರಾಜ. ಆಗ ಹೇಳ್ತಾನೆ, ಅದು ಭಗವತ್ ಸಂಕಲ್ಪ. ಬೇರೆ ಎಲ್ಲರೂ ಕೂಡ ಈ ಯಾದವರ ಕುಲದಲ್ಲಿ ನಾಶವನ್ನು ಹೊಂದಿದ್ರೂ ಕೂಡ ಭಗವಂತನ ಚಿಂತನೆ, ಈ ಜ್ಞಾನದ ರಸವನ್ನ, ಗಂಗೆಯನ್ನ ಮುಂದೆ ಬದರಿಯಿಂದ ಕೆಳಗಿನ ತನಕ ಹರಿಸುವುದಕ್ಕೋಸ್ಕರ ಅವನನ್ನು ಬದರಿಗೆ ಕೊಟ್ಟು ಕಳುಹಿಸ್ತಾನೆ. ಹಾಗಾಗಿ ಬದರಿಯಲ್ಲಿ ಉದ್ಧವನೊಬ್ಬ ಉಳಿದು ಬಿಡ್ತಾನೆ ಅಂತ. ಆದರೆ ಹೊರಡುವ ಮುನ್ನ ವಿದುರ ಕೇಳ್ತಾನೆ, ನನಗೆ ಕೆಲವು ಪ್ರಶ್ನೆಗಳಿವೆ, ನೀನು ನನಗೆ ಉತ್ತರವನ್ನು ಕೊಡಬೇಕು ಅಂತ. ಆಗ ಎಷ್ಟು ಸ್ವಾರಸ್ಯವಾದ ಸಂಗತಿಯನ್ನು ಹೇಳ್ತಾರೆ ಅಂದರೆ, ಉದ್ಧವ ಹೇಳ್ತಾನೆ, ನಾನು ನಿನಗೆ ಈ ಪ್ರಶ್ನೆಗೆಲ್ಲ ಉತ್ತರ ಕೊಡುವುದಿಲ್ಲ. ಅವನು ಯಾಕೆ ಉತ್ತರ ಕೊಡುವುದಿಲ್ಲ? ಇಲ್ಲ, ಕೃಷ್ಣ ಖುದ್ದಾಗಿ ನಿನಗೆ ಹೇಳಬೇಕು ಅಂತಲೇ ನಾನು ಯಾವಾಗ ಕೃಷ್ಣನ ಹತ್ರ ಈ ಶಾಪದ ಪ್ರಸಂಗ ಬಂದು ಎಲ್ಲ ಒಂಥರ ಮನಸ್ಸು ಕಲಸಿ ಹೋದಾಗ, ತುಂಬ ಕಷ್ಟ ಆದಾಗ
ನಾನು ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಕೃಷ್ಣನ ಹತ್ರನೇ ಕೂತು ಅನೇಕ ಜಿಜ್ಞಾಸೆಗಳನ್ನು, ಪ್ರಶ್ನೆಗಳನ್ನು ಕೇಳಿದೆ. ಆವಾಗ ಮೈತ್ರೇಯರು ಅಲ್ಲಿಗೆ ಬಂದಿದ್ರು. ಮೈತ್ರೇಯರು ಕೃಷ್ಣನ ಹತ್ರ ಮಾತಾಡ್ತಾ ಇದ್ರು. ಆವಾಗ ನಾನೇ ಕೇಳಿಸಿಕೊಂಡಿದ್ದೇನೆ, ಇದನ್ನ ನೀನು ವಿದುರನಿಗೆ ಹೇಳಲಿಕ್ಕೋಸ್ಕರ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ವಿದುರ ಒಂಥರ ಸ್ತಬ್ಧನಾಗಿ ಬಿಟ್ಟ. ನನ್ನನ್ನು ಬೇರೆ ನೆನಪಿಸಿಕೊಳ್ತಾನೆ ಕೃಷ್ಣ, ನೆನಪಿಸಿಕೊಂಡು ನನಗಿದನ್ನು ಹೇಳು ಅಂತ ಹೇಳ್ತಾನೆ ಅಂದರೆ ಕೃಷ್ಣನ ಕಾರುಣ್ಯ ಎಷ್ಟು ದೊಡ್ಡದು. ನಾನು ಯಾವುದೋ, ಎಷ್ಟು ವಿಚಿತ್ರ ಅಂದರೆ, ಅರಮನೆಯಲ್ಲಿ ಎಲ್ಲೋ ಒಬ್ಬ ತೊತ್ತಿನ ಮಗ ಅಂತ ಬಿದ್ದವನ ಮನೆಗೆ ಸಂಧಾನಕ್ಕೆ ಬಂದಾಗ ಎಲ್ಲಿಗೂ ಹೋಗದೆ ಅವರ ಮನೆಗೆ ಹೋಗಿ, ಅಂದರೆ ವಿದುರನ ಮನೆಗೆ ಬರುವುದು ಅಂತ ಯಾರು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೊಡ್ಡ ನೆಟ್ಟಗೆ ನಿಂತವರೇ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇದ್ದಾಗ ಅವ್ರ ಮನೆಗೆ ಹೋಗದೆ ನನ್ನ ಮನೆಗೆ ಬಂದಿದ್ದಾನೆ ಅನ್ನೋದೇ ಅವನಿಗೆ ನೆನೆದು ಮೈ ರೋಮಾಂಚ ಆಗಿತ್ತು. ಆಗ ಉದ್ಧವ ಯಾವಾಗ ಮೈತ್ರೇಯರ ಹತ್ರ ಹೇಳಿ ನಿನಗೆ ಕಳಿಸಿದ್ದಾನೆ ಅಂತಂದಾಗ ವಿದುರ ಕಣ್ಣೀರಾಗಿ ಬಿಡ್ತಾನೆ. ಆದರೆ ನನಗೆ ಹೊರಡಲೇಬೇಕಾದ ಅವಶ್ಯಕತೆ ಇದೆ, ನಾನು ಹೊರಡುತ್ತೇನೆ, ನಿನಗೆ ಮೈತ್ರೇಯರು ಸಿಗ್ತಾರೆ ಅಂತ ಹೇಳಿ ಉದ್ಧವ ಬದ್ರಿಯ ಕಡೆಗೆ ಪ್ರಯಾಣ ಮಾಡ್ತಾನೆ. ಆ ನಂತರ ಆಶ್ಚರ್ಯ ಅಂದರೆ ಅವರು ಹೇಳಿ ಅದೇ ರೀತಿ ಮೈತ್ರೇಯರು ಸಿಗ್ತಾರೆ. ಮೈತ್ರೇಯರು ಸಿಕ್ಕಿದಾಗ ನಕ್ಕು ಬಿಡುತ್ತಾರೆ. ನೀನು ಕೃಷ್ಣ ಹೇಳಿದಂತೆ ಇದೇ ಜಾಗದಲ್ಲಿ ಸಿಗ್ತಾನೆ ಅಂತ ಕೃಷ್ಣ ಹೇಳಿದಂತೆ ನೀನು ಇಲ್ಲಿ ಸಿಕ್ಕಿದ್ದಿ, ನಿನಗೆ ಈ ಸಂಗತಿಗಳನ್ನು ಹೇಳಬೇಕಿದೆ ನಾನು ಅಂತ ಹೇಳಿ ಅವನು ಪ್ರಶ್ನೆ ಕೇಳಿದ್ದಕ್ಕೆ ಪ್ರತ್ಯುತ್ತರವನ್ನಾಗಿ ಸೃಷ್ಟಿಯ ಯಾವುದೋ ಬಹಳ ಕಾಲ ನಿಂತು ಒಂದವಾಗಿರುವ ನೀರನ್ನು ನೀವು ಮೆಜರ್ಮೆಂಟಿಗೆ ತೆಗೆದುಕೊಂಡು, ಯಾಕೆಂದರೆ ಸ್ವಲ್ಪ ದಪ್ಪ ನೀರಾಗಿಬಿಟ್ರೆ, ಗಡಸು ನೀರಾಗಿಬಿಟ್ರೆ, ಬೀಳುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿಬಿಟ್ರೆ ಕಾಲದ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಅದರಿಂದಾಗಿ ಅದನ್ನು ಗಮನಿಸುವಾಗ ಎಷ್ಟು ಅಕ್ಯುರೇಸಿ ಅಂದರೆ ಅವರಿಗೆ ಆ ವಿಷಯದಲ್ಲಿ ಇಷ್ಟು ಹೇಳಬೇಕಾದದನ್ನು ಹೀಗೇ ಆಗಬೇಕು ಅಂತ ಇಷ್ಟು ವಿವರಗಳನ್ನು ನಾವು ಇವತ್ತು ವಿಜ್ಞಾನದಲ್ಲೂ ಇಷ್ಟು ಯೋಚನೆಗಳನ್ನು ಮಾಡಲಿಕ್ಕಾಗದ ಕೆಲವು ಸಂಗತಿಗಳನ್ನು ಗಂಟೆಯ ಬಗ್ಗೆ, ಕಾಲದ ಬಗ್ಗೆ ಈಗ ನಮಗೆ ಗೊತ್ತಿದೆ. ಕ್ಷಣ, ಲವ, ನಿಮಿಷ ಇದನ್ನು ನಾನು ಬಿಡಿಸಿ ಹೋಗುದಿಲ್ಲ, ಗೊತ್ತಿರುವ ಸಂಗತಿಯಿಂದ ಸೀದಾ ಮುಂದಕ್ಕೆ ಹೋಗ್ತೇನೆ. 24 ಗಂಟೆ ಅಂದರೆ ಒಂದು ದಿನ. ಈ ಒಂದು ದಿನ ಅನ್ನೋದು 7 ಸರ್ತಿ ತಿರುಗಿದ್ರೆ ಒಂದು ವಾರ. ಈ ವಾರ 2 ಬಾರಿ ತಿರುಗಿ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅದು 13, 14, 15, 16 ಇಷ್ಟರಲ್ಲಿ ಎಲ್ಲೂ ತಿರುಗುತ್ತೆ. ಅದೊಂದು ಪಕ್ಷಗಳು 2 ತಿರುಗಿದಾಗ ಒಂದು ಮಾಸಗಳು 2 ತಿರುಗಿದಾಗ ಒಂದು ಋತುಗಳು 6 ತಿರುಗಿದಾಗ 3 ತಿರುಗಿದಾಗ ಒಂದು ಅಯನಗಳು 2 ತಿರುಗಿದಾಗ ಒಂದು ವರ್ಷಗಳು 60 ತಿರುಗಿದಾಗ ಒಂದು ಷಷ್ಠಿ ಸಂವತ್ಸರ. ಅಂಥದ್ದು 7200 ಬಾರಿ ಒಂದು ಚಕ್ರ ತಿರುಗಿತು ಅಂತಂದ್ರೆ ಒಂದು ಕಲಿಯುಗ. ಆ ಕಲಿಯುಗದ 2 ಪಟ್ಟು ದ್ವಾಪರ, ಅದರ 3 ಪಟ್ಟು ತ್ರೇತ, ಅದರ 4 ಪಟ್ಟು ಕೃತ. ಇದು 4:3:2:1 ಅಂತ ಸೇರಿದ್ರೆ 4,32,000 ಅಂದರೆ 60 × 7,200 ಹಾಕಿದರೆ 4,32,000 ವರ್ಷ ಬರುತ್ತೆ. ಅದರ 2, 3, 4 ಅಂತ ಸೇರಿದರೆ 43,20,000 ವರ್ಷ ಒಂದು ಚತುರ್ಯುಗದ ಮಾನ. ಇಂತಹ ಚತುರ್ಯುಗಗಳು 1,000 ಬಾರಿ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ. ಕೃಷ್ಣ ಅದನ್ನು ಇನ್ನೂ ಸ್ಪಷ್ಟ ಮಾಡಿಬಿಟ್ಟ. ಇದರ ಲೆಕ್ಕಾಚಾರದಲ್ಲಿ 3-4 ಥರ ಇದೆ. ಯಾಕೆಂದರೆ ಒಂದೊಂದು ಕಾಲ, ನಮಗೆ ಈಗ ಕಾಲ ಸಾಪೇಕ್ಷ ಅನ್ನೋ ವಿಷಯವನ್ನು ನಾವು ಇಲ್ಲಿ ಕೇಳೋದು ಬಿಟ್ಟರೆ ಬೇರೆ ಕಡೆ ಗೊತ್ತಾಗೋದೇ ಇಲ್ಲ. ಮನುಷ್ಯನ ಕಾಲ ಬೇರೆ, ಪಿತೃಗಳ ಕಾಲಮಾನ ಬೇರೆ, ದೇವತೆಗಳ ಕಾಲಮಾನ ಬೇರೆ, ಚತುರ್ಮುಖನ ಕಾಲಮಾನ ಬೇರೆ. ಆ ಚತುರ್ಮುಖನು 100 ವರ್ಷ ಬದುಕುವುದು, ನಾವು 100 ವರ್ಷ ಬದುಕುವುದು. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಏವ, ಅದು ಅಷ್ಟೇ. ಆದರೆ ಆ 100ಕ್ಕೆ ಮೆಜರ್ಮೆಂಟ್ ಎಷ್ಟು ಅನ್ನೋದು ಬೇರೆ ಥರ ಇದೆ. ನಿಮ್ಗೆ ಸರಿ, ಇದು ಮುಗಿಸ್ಬಿಡೋಣ. ಒಟ್ಟು ಇಂಥದ್ದು 1000 ಬಾರಿ ತಿರುಗಿದ್ರೆ 432 ಕೋಟಿ ವರ್ಷ ಒಂದು ಚತುರ್ಯುಗದ ಹಗಲು. ಅಂದರೆ 1000 ಬಾರಿ ಚತುರ್ಯುಗ ತಿರುಗಿದ್ರೆ ಬ್ರಹ್ಮನ ಒಂದು ಹಗಲು. ಇಷ್ಟೇ ರಾತ್ರಿ. ಮತ್ತೆ 432 ಕೋಟಿ ವರ್ಷ ರಾತ್ರಿ. ಇದೆರಡು ಸೇರಿದ್ರೆ ಒಂದು ದಿನ, ಚತುರ್ಮುಖನ ದಿನ. ಸುಲಭವಾಗಿ ಹೇಳಬೇಕು ಅಂದರೆ ಚತುರ್ಮುಖನ 1 ಸೆಕೆಂಡ್ ಅಂದರೆ ನಮ್ಮ ಆಯುಷ್ಯದಲ್ಲಿ 1,00,000 ವರ್ಷ. ಚತುರ್ಮುಖನ 1 ಸೆಕೆಂಡ್ ಅಂದರೆ ನಮ್ಮ ಆಯುಷ್ಯದಲ್ಲಿ 1,00,000 ವರ್ಷ. ಸರಿ, ಇದು ಈಗ ಒಂದು ದಿನದ ಕಥೆ ಆಯಿತು. ಈ ದಿನ ಮತ್ತೆ 360, ಈ ದಿನ ಮತ್ತೆ 360 × 100, ಅವನು 100 ವರ್ಷ ಬದುಕ್ತಿರ್ತಾನೆ. ಹಾಗಾಗಿ ಒಂದು ದಿನ ಅಂತಂದಾಗ 864 ಕೋಟಿ ವರ್ಷ × 100 × 360 ಅಂದರೆ 31,104,000 ಕೋಟಿ ವರ್ಷ ಅನ್ನೋದು ಚತುರ್ಮುಖನ ಆಯುಷ್ಯ. ಈ ಚತುರ್ಮುಖನ ಆಯುಷ್ಯ ಇಡೀ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿ. ಹಾಗಾಗಿ ಮಧ್ಯದಲ್ಲಿ ಮಹಾಪ್ರಳಯ ಆಗಿ ಸಿಡಿದು ಹೋಗುವ ಪ್ರಸಂಗಕ್ಕೆ ತುಂಬ ತಡೆ ಇದೆ. ಕಲಿಯುಗ ಮುಗಿಲಿಕ್ಕೇನೆ 4,27,000 ವರ್ಷ ಇದೆ. 2012 ಬಂತು, ಮುಳುಗತ್ತೆ ಅಂತ ಹೇಳಿದವರೆಲ್ಲ ಮುಳುಗೋದ್ರು. ಎಷ್ಟೋ ಆ ಭೂಮಿ ಅಡಿಯಲ್ಲಿ ಏನೇನೋ ಮಾಡ್ಕೊಂಡವ್ರು ಎಲ್ಲಿ ಕಳೆದೋದ್ರು ಗೊತ್ತಿಲ್ಲ. ಅಷ್ಟು ಸುಲಭದಲ್ಲಿ ತೋರಿಸಿದ ಹಾಗೆ ಪ್ರಳಯ ಎಲ್ಲ ಆಗೋದಿದ್ರೆ ಬೇಕಾದಲ್ಲಾಗ ಪ್ರಳಯ ತರಬಹುದು. ಆಗಬಹುದು, ಪ್ರಾಕೃತಿಕ ವಿಕೋಪ ಆಗುತ್ತೆ, ಕೆಲವು ಭೂಭಾಗ ಎದ್ದೇಳುತ್ತೆ, ಕೆಲವು ಭೂಭಾಗ ಮುಳುಗುತ್ತೆ. ಅದು ಕೂಡ ಒಂದು ಚತುರ್ಯುಗದ ಕೊನೆಯಲ್ಲಿ. ಮಧ್ಯದಲ್ಲಿ ದೊಡ್ಡ ಪ್ರಮಾಣದ ವಿಲಯಗಳು ಉಂಟಾಗುವುದಿಲ್ಲ. ಚತುರ್ಯುಗದ ನಡುವೆ ಆಗುವುದು ಒಂದು ಥರದ ಪ್ರಳಯ,
ದಿನ, ಆಮೇಲೆ ಮನ್ವಂತರದ ಮಧ್ಯದಲ್ಲಾಗುವ ಪ್ರಳಯ ಒಂದು, ದಿನದಲ್ಲಿ ಮುಗಿಯುವಂಥ ಅಂದರೆ ಒಂದು ಇಡೀ ಚತುರ್ಮುಖನ ದಿನ ಮುಗಿಯುವಾಗ ಆಗುವ ಪ್ರಳಯ ಒಂದು, ಮಹಾಪ್ರಳಯ ಅಂತ ಅನ್ನುವಂಥದ್ದು ಇಡೀ ಚತುರ್ಮುಖನ ಆಯುಷ್ಯ ಮುಗಿದಾಗ ಇಡೀ ಜಗತ್ತಿನ ಪ್ರತಿಯೊಂದು ಕಣಗಳು ಎಲ್ಲವೂ ಕೂಡ ಪೂರ್ತಿ ಡಿಸ್ಮ್ಯಾಂಟಲ್ ಆಗುವಂಥದ್ದೇನಿದೆ ಅದು ಮಹಾಪ್ರಳಯ ಅಂತ ಲೆಕ್ಕ. ಹೀಗೆ ಕಾಲದ ಮಹತ್ವವನ್ನು ಹೇಳುವಾಗ ಅದರಲ್ಲಿ ಮತ್ತೆ 5 ರೀತಿಯಾದ ಕಾಲಗಳು: ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ ಅಂತ. ವತ್ಸರ ಅಂತಂದರೆ ಜನರಲ್ ನಮ್ಮ ಈ ಬಡ್ಡಿ ವ್ಯವಹಾರಕ್ಕೋಸ್ಕರ ಬೇಕಾದ ದಿನ. ಲೆಕ್ಕಾಚಾರದಲ್ಲಿ ಮತ್ತೆ ಈ ಪಾಂಡವರ ಮತ್ತು ಕೌರವರ ವರ್ಷದ ಲೆಕ್ಕಾಚಾರದಲ್ಲಿ ಒಂದು ಗಲಾಟೆ ಬಂತಲ್ಲ, ಆ ಥರ ಆಗೋದು ಬೇಡ ಅಂತ ಲೋಕದ ಸಹಜ ವ್ಯವಹಾರಕ್ಕೆ ಬಳಸುವಂಥದ್ದು 360 ದಿನ. ಇದು ಒಂದು ವತ್ಸರದ ಕ್ರಮ. ಅನುವತ್ಸರ ಅಂತಂದರೆ 27 ನಕ್ಷತ್ರಗಳು ತಿರುಗಿದಾಗ ಒಂದು ಇಡಾವತ್ಸರ. 27 ನಕ್ಷತ್ರಗಳು ಒಂದು ಸರ್ತಿ ತಿರುಗಿದ್ರೆ ಒಂದು ಮಾಸ ಆಗುತ್ತೆ. ಅಂಥದ್ದು 12 ಬಾರಿ ತಿರುಗಿದ್ರೆ 324 ದಿವಸ ಆಗುತ್ತೆ. ಅದನ್ನು ಇಡಾವತ್ಸರ ಅಂತ. ಅನುವತ್ಸರ ಅಂತಂದರೆ ಚಂದ್ರನ ಗತಿ ಅಂದರೆ 30 ದಿನ ಅಂತ ಇಟ್ಟುಕೊಳ್ಳಿ, ಚೂರು ಆಚೀಚೆ ಆಗ್ಬೋದು. ಆ ಚಂದ್ರನ ಗತಿಯನ್ನು ಇಟ್ಟುಕೊಂಡು ಲೆಕ್ಕಾಚಾರ ಹಾಕುವಾಗ 355 ದಿನಗಳು. ಈ 355 ದಿನ ಯಾಕಾಯಿತು ಅಂತ ಅನ್ನೋದು ನಮಗೆ 4ನೇ ವರ್ಷ ಬಂದಾಗ ಒಂದು ಅಧಿಕ ಮಾಸ ಬಂದಾಗ ಗೊತ್ತಾಗುತ್ತೆ. ಅಂದರೆ ಆ 10 ಉಳಿದದ್ದನ್ನೇ ಒಂದು ಅಧಿಕ ಮಾಸವಾಗಿ ಸೇರಿಸ್ಲಿಕ್ಕೋಸ್ಕರ 3ನೇ ವರ್ಷದಲ್ಲಿ ಒಂದು ಮಾಸವನ್ನು ಹೆಚ್ಚು ಹೇಳ್ಕೊಂಡು ಹೋಗ್ತೇವೆ. ಇದು ಯಾಕೆ ಅಧಿಕ ಮಾಸ ಮಾಡಬೇಕಾಗುತ್ತೆ ಅಂದರೆ ಸಂವತ್ಸರ ಇದೆ. ಸಂವತ್ಸರ ಅಂತಂದರೆ ಸಮ್ಯಕ್ ವತ್ಸರ. ಇದು ಸೂರ್ಯನ ಗತಿಗೆ, ಯಾಕೆಂದರೆ ನಾವೆಲ್ಲ ಕಾಲದ ಲೆಕ್ಕಾಚಾರ ಹಾಕಬೇಕಾದದ್ದು ಕೊನೆಗೆ ಸೂರ್ಯನ ಗತಿಯಲ್ಲೇ. ಉಳಿದಂತೆ ಆಚರಣೆಗೆ ಬೇರೆ ಏನೇ ಬರಬಹುದು, ಆದರೆ ಏನು ಮಾಡಿದರೂ ಈ ಸಂಕ್ರಮಣ ಲೆಕ್ಕ ಹಾಕಬೇಕು ಅಂತಂದಾಗ ಸೂರ್ಯನ ಗತಿಯನ್ನೇ ಬರಬೇಕು. ಅದು ಸಂಕ್ರಮಣ, ಸಮ್ಯಕ್ ಕ್ರಮಣ ಅಂತ, ಸರಿಯಾದ ಕಾಲದ ಕ್ರಮಣ. ಆ ಕ್ರಮಣವನ್ನು ಹೇಳುವಂಥದ್ದು 365 3ನೇ ಒಂದು ಭಾಗ ಏನಿದೆ ಅದು ಇಡೀ ವರ್ಷದ ಲೆಕ್ಕ. ಇದು ಬಿಟ್ಟು ಇನ್ನೊಂದಿದೆ ಪರಿವತ್ಸರ ಅಂತ. ಪರಿವತ್ಸರ ಅಂದರೆ ಗುರು ತನ್ನ ಚಲನೆಯನ್ನು ಇಡೀ ಒಂದು ಸರ್ತಿ ಆ 12 ರಾಶಿಗಳಲ್ಲೂ ತಿರುಗುವಂತಹ ದಿನ ಏನಿದೆ ಸುಮಾರು 382 390 ದಿನಗಳ ತನಕದ ವೇರಿಯೇಷನ್ನಲ್ಲಿ ಬರುವಂತಹ ವತ್ಸರವನ್ನು ಪರಿವತ್ಸರ ಅಂತ ಹೇಳುದು. ಈ ಕಾಲದ ಅಷ್ಟೂ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿ ಮುಂದೆ ಕಲ್ಪಗಳ ಬಗ್ಗೆ ಹೇಳ್ತಾರೆ. ಬ್ರಾಹ್ಮಕಲ್ಪ, ವರಾಹಕಲ್ಪ, ನಾವು ಈಗ ಇರುವಂಥದ್ದು ಶ್ವೇತವರಾಹಕಲ್ಪ. ಈ ಕಲ್ಪಗಳ ಮಹತ್ವಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಮತ್ತು ಇಡೀ ಬ್ರಹ್ಮಾಂಡದ ಕವಚ ಅದು ಹೇಗಿದೆ ಅಂತ ಇದರ ವಿಷಯ ಮತ್ತೆ ಮುಂದೆ ವಿಸ್ತಾರವಾಗಿ 5ನೇ ಸ್ಕಂದದಲ್ಲಿ ಬರುತ್ತೆ. ಈಗ ಅದರ ಪರಿಚಯವನ್ನು ಮಾತ್ರ ಆರಂಭದಲ್ಲಿ ಸ್ವಲ್ಪ ಮಾಡಿಕೊಟ್ಟು ಮನ್ವಂತರದ ಸಂಗತಿಗಳನ್ನು ಪ್ರವೇಶ ಮಾಡುವಾಗ ಚತುರ್ಮುಖನ ಶರೀರವೇ 2 ಭಾಗ ಆಗಿ ಒಂದು ಕಡೆ ಸ್ವಯಂಭುವಮನು, ಇನ್ನೊಂದು ಕಡೆ ಶತರೂಪಾದೇವಿ ಅಂತ ವಿಭಾಗಗೊಂಡು ಮುಂದೆ ಮೈಥುನದ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುವುದಕ್ಕೋಸ್ಕರ ಬಂದಾಗ ವಿದುರ ಈ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾನೆ. ಅವನು ಸೃಷ್ಟಿಗೋಸ್ಕರ ಎಲ್ಲ ಬಂದು ನಿಂತಿದ್ದಾನೆ. ಭೂಮಿ ಕಕ್ಷೆಯನ್ನು ಕಳಚಿ ಬಿದ್ದು ಬಿಟ್ಟಿದೆ. ಅಧಿಕಾರ ಚಲಾಯಿಸಬೇಕು ಅಂದರೆ ಮೊದಲು ಆಡಳಿತ ನಡೆಸುವ ಪ್ರದೇಶ ಇರಬೇಕಲ್ವ, ಅದೇ ಇಲ್ಲ. ಏನು ಮಾಡಬೇಕು ಅಂತ ಅವನು ತುಂಬ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಭಗವಂತನಿಗೆ ಶರಣಾಗ್ತಾನೆ. ಆವಾಗ ವರಾಹರೂಪಿ ಪರಮಾತ್ಮ ಅವತರಿಸಿ ಬಂದು ಭೂಮಿಯನ್ನು ಮತ್ತೆ ಕಕ್ಷೆಯಲ್ಲಿ ಕೂಡಿಸುವ ಕೆಲಸವನ್ನು ಮಾಡ್ತಾನೆ. ಈ ಕಕ್ಷೆಯಲ್ಲಿ ಕೂಡಿಸುವ ಕೆಲಸ ಮಾಡುವಾಗ ತಡಿಲಿಕ್ಕೋಸ್ಕರ ಆದಿಹಿರಣ್ಯಾಕ್ಷ ಅಂತ ಒಬ್ಬ ರಕ್ಕಸ ಅವನ ಮೇಲೆ ದಾಳಿ ಮಾಡ್ತಾನೆ. ಆಗ ಸಂಪೂರ್ಣವಾದ ಸ್ಥಿತಿಯಲ್ಲಿದ್ದ ವರಾಹನ ರೂಪ ತನ್ನ ದಾಡೆಯಿಂದ ಆತನನ್ನು ತಿವಿದು ಕೊಲ್ತಾನೆ. ಇದು ಆಚಾರ್ಯ ಹೇಳಿದ್ರಿಂದ ಗೊತ್ತಾಗುತ್ತೆ. ಯಾಕೆಂದರೆ ಅದೇ ಕಥೆ ಮತ್ತೊಮ್ಮೆ ಬರುತ್ತೆ. ಗದೆಯಿಂದ ಹೊಡೆದು ಕೊಂದ ಅಂತ ಒಂದು ಕಡೆ ಇದೆ, ತಿವಿದು ಕೊಂದ ಅಂತ ಇನ್ನೊಂದು ಕಡೆ ಇದೆ. ನಮಗೇನು ಬಹುಶಃ ಒಂದು ಸರ್ತಿ ಕತೆ ಹೇಳುವಾಗ ಒಬ್ಬನಿಗೆ ಹಾಕೊಂಡಿರ್ಬೇಕು, ಅಥವಾ ಅವನು ಕೇಳಿದ್ದು ಬಹುಶಃ ಕೈಯಲ್ಲಿ ಯಾವಾಗಲೂ ವಿಷ್ಣು ಅಲ್ವಾ, ಗದೆ ಇರುತ್ತೆ ಹೊಡೆದಿದ್ದಾನೆ ಅಂತ. ಇನ್ನೊಂದು ಸರ್ತಿ ಅದು ವರಾಹ ಅಲ್ವಾ, ದಾಡೆ ಇರುತ್ತೆ ಹೊಡೆದಿದ್ದಾನೆ ಅಂತ. ಯಾವುದಾದ್ರೂ ನಮಗೇನ್ರಿ ಒಟ್ಟು ಸತ್ತ ಅಲ್ವಾ, ನಮ್ಗೆ ಅದು ಮುಖ್ಯ. ಎಂಡಿಂಗ್ ಪಾಯಿಂಟ್ ಏನು ಅದು ಮುಖ್ಯ ಅಂತ ಆಚಾರ್ಯರು ಅಷ್ಟಕ್ಕೆ ಬಿಡಲಿಲ್ಲ. ಇದು 2 ಬಾರಿ ಇಡೀ ವರಾಹ ರೂಪದ ಅವತಾರದ ಉದ್ದೇಶ ಇದೆ. ಮೊದಲನೇ ಬಾರಿ ತಾನಾಗಿ ಕಕ್ಷೆಯಿಂದ ಕಳಚಿ ಬಂದ ಭೂಮಿಯನ್ನು ಮತ್ತೆ ಕಕ್ಷೆಯಲ್ಲಿ ಕೂಡಿಸುವುದಕ್ಕೋಸ್ಕರ ಬಂದ ಭಗವಂತನ ವರಾಹ ರೂಪ. ಅದು ಪೂರ್ಣವಾಗಿ ವರಾಹದ್ದೇ ರೂಪ. ನಮಗೆ ವರಾಹ ಅಂದರೆ ಎಲ್ಲೋ ಮೋರಿಯ ಹತ್ತಿರ ಓಡಾಡುವ ವರಾಹ ಅಲ್ಲ. ಕಾಡಿನಲ್ಲಿ ಇನ್ನೊಂದು ವರಾಹ ಇದೆ, ಅದಕ್ಕೆ ಕಿಟಿ ಅಂತ ಕರೀತಾರೆ. ಅದು ತುಂಬ ಬಹಳ ಸೊಫೆಸ್ಟಿಕೇಟೆಡ್ ಆಗಿ ಶ್ರೀಮಂತರು ಬದುಕುವ ಹಾಗೆ ಬಹಳ ಕ್ಲೀನ್, ಅದು ಬಹಳ ಚಂದವೂ ಹೌದು. ಮತ್ತು ಅದರ ದಾಡೆ ಪೂರ್ತಿ ಹೊರಗಿರುತ್ತೆ. ಈ ಹಂದಿಗೆ ದಾಡೆ ಇರುವುದಿಲ್ಲ, ಅದು ಮೂತಿಯಿಂದನೇ ನೆಲವನ್ನು ತಿವಿಯುವಂಥದ್ದು. ಅದರ ದೊಡ್ಡ ದಾಡೆಯಿಂದ ಎಂಥ ದೊಡ್ಡ ಬಂಡೆಯನ್ನಾದರೂ ಕೂಡ ಅದು ಎತ್ತಿ ಪಕ್ಕಕ್ಕೆ ಎಸೆಯುತ್ತೆ, ಅಷ್ಟು ಅದಕ್ಕೆ ಶಕ್ತಿ ಇರುವಂತಹದ್ದು. ತುಂಬ ದೊಡ್ಡ ಗಾತ್ರ, ಆನೆಯಷ್ಟು ದೊಡ್ಡ ಗಾತ್ರ ಇರುತ್ತೆ ಅದಕ್ಕೆ. ನಿಜವಾಗಿ ಆ ಹಂದಿ ಕಾಡು ಹಂದಿ ಅಂತ ಹೇಳುವಂಥದ್ದು ಅಷ್ಟು ದೊಡ್ಡ ಗಾತ್ರದ್ದು ಭಗವಂತ ತೊಟ್ಟ ರೂಪ ಅಂಥದ್ದು. 2ನೇ ಬಾರಿ ಹಿರಣ್ಯಕಶಿಪುವಿನ ಮಗನಾಗಿ ಅವನೇ ಮತ್ತೊಮ್ಮೆ ಜಯನೊಳಗೆ ಸೇರಿಕೊಂಡು ಬಂದವನು. ಆಗ
ವಿಶೇಷ ಏನು ಅಂದರೆ ಹಯಗ್ರೀವ ರೂಪದ ಹಾಗೆ ಗುಪ್ತಶ್ಚಕ್ರ ಗದಾಧರ, ಚಕ್ರ ಮತ್ತು ಗದೆಯನ್ನು ಹಿಡಿದ ರೂಪ ಅದು ವರಾಹ ರೂಪ. ಆ ವರಾಹ ರೂಪದಿಂದ ಭಗವಂತ ಆವಿರ್ಭವಿಸಿದಾಗ ಗದೆಯಿಂದ ಅವನನ್ನು ಹೊಡೆದುಕೊಂಡ ಅಂತ ಹೀಗೆ 2 ಅವತಾರಗಳ ವಿಶೇಷಗಳನ್ನು ಇಲ್ಲಿ ನಿರೂಪಣೆ ಮಾಡುತ್ತಾರೆ. ಈ ಪ್ರಶ್ನೆ ಬಂದಾಗ, ಎರಡನೇದಕ್ಕೆ ಬಂದಾಗ, ಸರಿ ಯಾವಾಗಲೂ ದೇವತೆಗಳಿಗೆ ಗೆಲುವು ದೈತ್ಯರಿಗೆ ಸೋಲು ಅನ್ನುವ ಈ ವ್ಯಥೆಯಿಂದ ದಿತಿ ತಪಸ್ಸು ಮಾಡಿ ತಾನು ಕಶ್ಯಪರಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಅಕಾಲದಲ್ಲಿ ಬಯಸಿ ಆ ಮೂಲಕವಾಗಿ ಎಚ್ಚರ ಕೊಟ್ಟರೂ ಕೂಡ 2 ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತನ್ನುವ 2 ಮಕ್ಕಳನ್ನು ಪಡೀತಾರೆ. ದೇವತೆಗಳೆಲ್ಲ ಈ ಥರದ ಒಂದು ಮಕ್ಕಳು ಹುಟ್ಟಿಬಿಟ್ಟಿದ್ದಾರೆ, ಇವರಿಂದ ಹೇಗೆ ನಮ್ಮನ್ನು ತಪ್ಪಿಸಿಕೊಳ್ಳುವುದು ಅಂತನ್ನುವ ಪ್ರಶ್ನೆ ಬರುತ್ತೆ. ಇದೇ ಹೊತ್ತಿಗೆ ಇದೇನು ಯೋಚನೆ ಮಾಡಬೇಕಾಗಿಲ್ಲ, ಇದಕ್ಕೊಂದು ಹಿಂದೆ ಕಥೆ ನಡೆದ್ರಿಂದ ಈ ಘಟನೆ ನಡೆದಿದೆ ಅಂತ ಜಯ ವಿಜಯರ ಶಾಪದ ಪ್ರಸಂಗವನ್ನು, ನಾನು ಆ ಕಥೆಯನ್ನು ವಿಸ್ತಾರ ಮಾಡುವುದಿಲ್ಲ, ಶಾಪದ ಪ್ರಸಂಗವನ್ನು ಹೇಳಿ 3 ಬಾರಿ ಈ ಕಥೆಯಲ್ಲಿ ಮತ್ತೆ ಏನೇನೋ ಜಾನಪದೀಯ ಸಂಗತಿಗಳು ಸೇರಿ ಅದು 10 ಭಗವಂತನಿಗೆ ಹತ್ತಿರವಾದ ಅವತಾರಗಳು ಬೇಕೋ ಭಕ್ತನಾಗಿ, ಅಥವಾ 3 ಭಗವಂತನಿಗೆ ವಿರುದ್ಧವಾದ ಅವತಾರಗಳು ಬೇಕೋ ಅಂತ ಕೇಳಿದ್ರು. ಅವರು ತುಂಬಾ ಭಗವಂತನನ್ನು ಬಿಟ್ಟಿರಲಾರೆವು ಅಂತನ್ನುವ ಕಾರಣಕ್ಕೋಸ್ಕರ 3 ಜನ್ಮ ಸಾಕು ನಾವು ಅಲ್ಲ, 10 ಭಕ್ತರಾಗಿ ಬರುವುದು ಅದು ಲಾಭವೇ. 3 ವಿರುದ್ಧವಾಗಿ ದೇವರ ವಿರುದ್ಧ ಯೋಚನೆ ಮಾಡುವುದೇ ತಪ್ಪು ಅಂತ ಭಾವಿಸುವ ದೇವತೆಗಳಿಗೆ 3 ಬಾರಿ ನನಗೆ ಪರವಾಗಿಲ್ಲ, ದೇವರಿಗೆ ವಿರುದ್ಧವಾಗಿ ನಿಂತರು ಸಂದ್ರೆ ಎಲ್ಲ ಬೇಗ ಅಂದರೆ ಅದೇನಾಯ್ತು, ಕೊನೆಗೆ ಜಯ ವಿಜಯರ ಪೋಸ್ಟ್ ಅಗತ್ಯ ಅಂತ ಆಯ್ತು ಹೊರತು ಆ ಕಥೆಯ ದೊಡ್ಡತನ ಮಾಡ್ಲಿಕ್ಕೆ ಹೋಗಿ ದೇವರ ಭಕ್ತಿಯನ್ನು ಹೇಳಲಿಕ್ಕೆ ಹೊರಟದ್ದು. ಇಲ್ಲೋ ಅವರು 10 ಜನ್ಮಗಳಷ್ಟು ದೇವರಿಂದ ದೂರ ಇರ್ಲಿಕ್ಕೆ ಇಷ್ಟ ಇಲ್ಲ, 3 ಜನ್ಮದಲ್ಲಿ ಒಳಗೆ ಬರಬೇಕು ಅಂತ ಬಯಸಿದ್ರು ಅಂತ. ಅಲ್ಲ, ಆ ಕಥೆ ಹಾಗೆ ನಿಲ್ಲುವುದೇ ಇಲ್ಲ. ಕೊನೆಗೆ 10 ಜನ್ಮದಲ್ಲೂ ಭಗವಂತನ ಭಕ್ತರಾಗಿ ಇರ್ಲಿಕ್ಕೆ ಅವಕಾಶ ಇದ್ರೂ ಕೂಡ 3 ಜನ್ಮದಲ್ಲಿ ವಾಪಸ್ ಆ ಸೀಟಿಗೆ ಬರಬೇಕು ಅಂತ ಬಯಸಿದ ಹಾಗಾಯ್ತು ಆ ಕಥೆಯನ್ನು ಹೇಳಲಿಕ್ಕೆ ಹೋಗಿ. ಹಾಗಾಗಿ ಇದ್ದ ಕಥೆಯನ್ನು ಇದ್ದಂತೆ ಕೇಳಿದರೆ ಎಷ್ಟೋ ಲಾಭ ಇದೆ, ಮತ್ತು ಎಲ್ಲೂ ಕೂಡ ಬೇರೆಯವರಿಂದ ನಾವು ಮತ್ತಷ್ಟು ಚುಚ್ಚಿಸಿಕೊಳ್ಳುವ ಪ್ರಸಂಗಗಳು ಬರುವುದಿಲ್ಲ. ಹೀಗೆ ಸನತ್ ಕುಮಾರರ ಮೊದಲಾದ ಮಾತುಗಳಿಗೆ ನಾನು ಬದ್ಧನಿದ್ದೇನೆ ಅಂತ ಭಗವಂತ ಅವರನ್ನು 3 ಬಾರಿ ಭೂಮಿಯಲ್ಲಿ ನೀವು ಬಂದಾಗಲೂ ನಿಮ್ಮನ್ನು ನಾನೇ ಉದ್ಧರಿಸ್ತೇನೆ ಅಂತ ಭಗವಂತ ಅವತಾರ ತೋಡುವ ಸಂಗತಿಯನ್ನು ಹೇಳುತ್ತಾನೆ. ಅವರಿಬ್ಬರು ನಮ್ಮ ಅಂತರಂಗದ ಭಗವಂತನ ಅರಮನೆಗೆ ಪ್ರವೇಶ ಮಾಡಲಿಕ್ಕೆ ನಾವು ಹೇಳ್ತೇವೆ, ಜಯಂಚ ವಿಜಯಂ ಚೈವ ಕುಮುದಂ ಕುಮುದೇ ಕ್ಷಣಂ ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೇವೆ, ಪೂಜೆಯಲ್ಲೂ ಇರುತ್ತೆ, ಮಂತ್ರ ಎಲ್ಲೋ ಇರುತ್ತೆ, ಸಾಮಾನ್ಯ ಇರುತ್ತೆ, ಬೈಗುಳ ಮಾತ್ರ ಜೋರಾಗಿರುತ್ತೆ. ಕೃಷ್ಣ ಹೇಳಿದ್ದು ಯುದ್ಧವನ್ನು ಪೂಜೆಯನ್ನಾಗಿ ಮಾಡುವಂತ, ನಾವು ಪೂಜೆಯನ್ನು ಯುದ್ಧವಾಗಿ ಮಾಡ್ತೇವೆ, ಅಂತೂ ವ್ಯತ್ಯಾಸ ಮಾಡಲಿಲ್ಲ, ನಾವು ಕರೆಕ್ಟ್ ಇದ್ದೇವೆ. ಅಂತೂ ಆ ಒಳಗಿನಿಂದ ಜಯ ವಿಜಯರು ನಮ್ಮ ಅಂತರಂಗದ ಭಗವಂತನ ಪ್ರವೇಶಕ್ಕೆ ಬೇಕಾದ ಅ ಉ ಮ ಮತ್ತು ನಾದ ಅನ್ನುವ ರಾಮ ಕೃಷ್ಣ ನರಸಿಂಹ ಮತ್ತು ವರಾಹ ಅನ್ನುವ 4 ರೂಪಗಳನ್ನು ಆಚಾರ್ಯರು ಏನು ಅಷ್ಟಮಠದ ಯತಿಗಳಿಗೆ ಕೊಟ್ಟು ಅವರ ಉಪಾಸನೆಗೆ ಅಂತ ಕೊಟ್ಟಿದ್ದಾರೋ ಅದೇ ರೂಪಗಳನ್ನು ಹತ್ತಿರದಿಂದ ಕಾಣುವುದಕ್ಕೆ ಓಂಕಾರದ ಒಳಬಾಗಿಲುಗಳಾಗಿ ನಿಲ್ಲಿಕ್ಕೆ ಶಕ್ತಿಯನ್ನು ನೀಡುವಂತಹ ಈ ಜಯ ವಿಜಯರನ್ನು ಉದ್ಧರಿಸುವುದಕ್ಕೋಸ್ಕರ ಓಂಕಾರ ಪ್ರತಿಪಾದ್ಯವಾದ ಇದೇ 4 ರೂಪಗಳಿಂದ ಭಗವಂತ ಅವತಾರ ಎತ್ತಿದ ಅಂತ ಗೊತ್ತಾಗುತ್ತೆ. ಒಟ್ಟು ಬ್ರಹ್ಮ ಜಯ ವಿಜಯರ ಶಾಪದ ಪ್ರಸಂಗಗಳನ್ನು ದೇವತೆಗಳಿಗೆ ವಿಸ್ತಾರವಾಗಿ ಬಿಡಿಸಿ ಹೇಳ್ತಾನೆ. ಕೊನೆಗೆ ಹಿರಣ್ಯಾಕ್ಷನ ಸಂಹಾರ ಆದ ಬಳಿಕ ಮತ್ತೆ ಹಿರಣ್ಯ ಕಶಿಪು ಈ ವಿಷಯದಲ್ಲಿ ಮತ್ತೆ ತಾನು ಸಿಟ್ಟಿಗೇಳುತ್ತಾನೆ, ಅವನು ತಪಸ್ಸಿಗೆ ಹೊರಡ್ತಾನೆ. ಈ ಪ್ರಸಂಗವನ್ನು ಹೇಳಿದ ಬಳಿಕ ಸೃಷ್ಟಿಯ ಮತ್ತು ಸಂಕ್ಷೇಪವಾದ ಕಥನವನ್ನು ಇಲ್ಲಿ ಮಾತನಾಡ್ತಾರೆ. ಆ ಸೃಷ್ಟಿಯಲ್ಲಿ ಯಕ್ಷರು ಮನುಷ್ಯರು ದೇವತೆಗಳು ಇತ್ಯಾದಿ ಹುಟ್ಟಿದ ಬಗ್ಗೆಯನ್ನು ಅಲ್ಲಿ ಹೇಳಿದ ಸಂಗತಿಗಳಿಗೆ ಸ್ವಲ್ಪ ಪೂರಕವಾದ ಅಂಶಗಳು ಮತ್ತೆ ಇಲ್ಲಿ ನಿರೂಪಣೆ ಆಗುತ್ತೆ. ಇದರ ನಂತರ ಮನುವಿನ ಮಕ್ಕಳಾದಂತಹ ದೇವಹೂತಿಯ ಒಂದು ಕಥೆಯನ್ನು ಹೇಳಿದ ಬಳಿಕ ಮತ್ತೆ ಉಳಿದವರ ಅಂದರೆ ಕರ್ದಮ ಏನಾದ ಅನ್ನುವ ಸಂಗತಿಯನ್ನು ಅಲ್ಲಿ ಪೂರ್ತಿ ಬಿಡಿಸಿ ಹೇಳಲಿಲ್ಲ. ಅಂದರೆ ಈ ಇಡೀ ಕಥೆ ಸ್ವಯಂಭುವ ಮನುವಿನ ನಂತರದ ಮಕ್ಕಳ ಕಥೆ, ಉತ್ತಾನಪಾದ, ಪ್ರಿಯವ್ರತ, ಆಕೂತಿ, ಪ್ರಸೂತಿ, ದೇವಹೂತಿ, ಇಷ್ಟು ಜನರ ಕಥೆ ಹೇಳಲಿಕ್ಕಿದು ಹೊರಟದ್ದೀಗ. ಅದರಿಂದಾಗಿ ಇಲ್ಲಿ ಈಗ ಮೊದಲು ಕರ್ದಮ ಪ್ರಜಾಪತಿಗೆ ಮಗಳನ್ನು ದೇವಹೂತಿಯನ್ನು ಕೊಟ್ಟು ಸ್ವಯಂಭುವ ಮನು ಸಂತೋಷದಿಂದ ಮದುವೆ ಮಾಡಿಕೊಟ್ಟು ಅದರ ಮುಂದಿನ ಕಥೆ ಏನಾಯಿತು ಅಂತ ಹೇಳಲಿಕ್ಕೋಸ್ಕರ ಬಂದದ್ದು. ಈ ಮುಂದಿನ 6-7 ಅಧ್ಯಾಯ ಪೂರ್ತಿ ಸಾಂಖ್ಯ ಚಿಂತನೆಯನ್ನು ಕೊಡುವಂಥದ್ದು. ಸಾಂಖ್ಯ ಅಂದರೆ ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ. ಇದರ ಪ್ರತಿ ಶ್ಲೋಕದ ವಿಸ್ತಾರಕ್ಕೆ ಹೋದರೆ ಅದು ದೊಡ್ಡ ಪ್ರಪಂಚ. ಅದನ್ನು ಒಂದೊಂದು ಶ್ಲೋಕವನ್ನು ಆಸ್ವಾದ ಮಾಡಿ ಸ್ವಾದು ಪದೇ ಪದೇ ಅನ್ನೋದು ಅರ್ಥವತ್ತಾಗಿ ಭಕ್ತಿ ಅಂದರೆ ಏನು, ಜ್ಞಾನ ಅಂದರೆ ಏನು, ವೈರಾಗ್ಯ ಅಂದರೆ ಏನು, ಜ್ಞಾನವನ್ನು ಪಡೆಯಲಿಕ್ಕೆ ನಾವು ಯಾವ ಆಶ್ರಯವನ್ನು ಮಾಡಬೇಕು, ಭಗವಂತನ ಚಿಂತನೆಯಲ್ಲಿ ಉಪಾಸನೆಯಲ್ಲಿ ಇರಬೇಕಾದ ಎಚ್ಚರಿಕೆಗಳು ಯಾವುದು, ಭಕ್ತಿ ಯಾವಾಗ ಸೋಲುತ್ತೆ, ವೈರಾಗ್ಯ ಯಾವಾಗ ಗೆಲ್ಲುವುದಕ್ಕೆ ಬೇಕಾದ ಪಥ್ಯಾಂಶಗಳೇನು, ಹೀಗೆ ಎಷ್ಟು ಸೂಕ್ಷ್ಮವಾದ ವಿಷಯಗಳು ಅಂದರೆ ಬಹುಶಃ ಈ ರೀತಿ ಪ್ರಶ್ನೋತ್ತರದ ರೂಪದಲ್ಲಿ ಅದು ಒಬ್ಬಳು ತಾಯಿ
ಮಗನ ಹತ್ರ ಅತ್ಯಂತ ಪ್ರೀತಿಯಿಂದ ಕೇಳಿದಾಗ ಯಾವುದನ್ನು ಮುಚ್ಚುಮರೆ ಮಾಡದೆ ಅಷ್ಟೂ ವಿಷಯವನ್ನು ಹೇಳಿದ ಅತ್ಯಂತ ಸುಂದರವಾದ ಮಾತುಗಳ ಸಂಗ್ರಹ ಇಲ್ಲಿ ಬರುತ್ತೆ. ಭಕ್ತಿಯೋಗಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯ ಬಹಳ ಸುಂದರವಾದದ್ದು. ಆ ನಂತರ ಈ ಮುಂದೆ ಇಡೀ 32ನೇ ಅಧ್ಯಾಯದಲ್ಲಿ ಮನುಷ್ಯನ ಗರ್ಭದ ಪರಿಚಯವನ್ನು ಕೊಡುತ್ತೆ. ಇವತ್ತು ನಾವು ಏನು ಸ್ಕ್ಯಾನ್ ಮಾಡಿ ಇತ್ಯಾದಿಗಳನ್ನು ನೋಡಿ ಹೇಳ್ತೇವೆ, ಇದು 5,000 ವರ್ಷದ ಹಿಂದೆ ಏನೇನಿರುತ್ತೆ, 3 ದಿವಸಕ್ಕೆ ಏನಾಗುತ್ತೆ, 7 ದಿವಸಕ್ಕೆ ಏನಾಗುತ್ತೆ, 15ನೇ ದಿವಸಕ್ಕೆ ಏನಾಗುತ್ತೆ, 1 ತಿಂಗಳಾದ ಏನಾಗುತ್ತೆ, ಅದು 2.5 ತಿಂಗಳಾದಾಗ ಒಳಗಿನಿಂದ ಹಾರ್ಟ್ ಬೀಟ್ ಬಡಿಯುವುದಕ್ಕೆ ಏನು ಕಾರಣ, ಆನಂತರ ಆ ಜೀವಕ್ಕೆ 5 ತಿಂಗಳಾದಾಗ ರುದ್ರ ಪ್ರವೇಶ ಮಾಡಿದ ಅಂದರೆ ಮನಸ್ಸು ಗೊತ್ತಾಗಿ ತನ್ನ ಎದುರುಗಡೆ ಏನೇನು ವಸ್ತುಗಳಿವೆ ಅದನ್ನೆಲ್ಲ ಹೇಗೆ ಗುರುತಿಸುತ್ತೆ, ಒಂದೊಂದೇ ಇಂದ್ರಿಯಗಳು ಬಂದಾಗ ವಿಷ್ಣುರ್ಯೋ ನಿಮ್ ಕಲ್ಪಯತು ತ್ವಷ್ಟಾರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿರ್ಧಾತ ಗರ್ಭಂಧ ಧಾತುತೆ ಅಂತ ತ್ವಷ್ಟೃವೆನಿಸಿದ ಸಂಕರ್ಷಣ ಒಳಗಿನಿಂದ ನಮ್ಮ, ಯಾಕೆಂದರೆ ತಾಯಿ ತನ್ನ ದೇಹಕ್ಕೆ ತೆಗೆದುಕೊಂಡ 1 ಸ್ಪೂನ್ ರೇತಸ್ಸು ಅದು ಒಳಕ್ಕೆ ಹೋದ ಮೇಲೆ ಇಷ್ಟು ಕಣ್ಣು ಮೂಗು ಬಾಯಿ ಇಷ್ಟು ಸೂಕ್ಷ್ಮ ಅಂಶಗಳಾಗುತ್ತೆ ಅಂದರೆ ತಾಯಿಯ ಯಾವುದೇ ಪ್ರಯತ್ನ ಅಲ್ಲಿ ಇಲ್ಲ. ಆಹಾರ ಶುದ್ಧವಾಗಿ ತಗೊಳ್ಬಹುದು, ನಿದ್ದೆ ಕಾಲಕ್ಕೆ ಮಾಡಬಹುದು, ಪೌಷ್ಟಿಕದು ಬಿಟ್ಟರೆ ನಮ್ಮ ಹಿರಿಯರು ಹೇಳಿದ್ದನ್ನೇ ಸರಿಯಾಗಿ ಆಚರಿಸಿದ್ರೆ ಒಳ್ಳೆ ಕಥಾ ಸಂಗತಿಗಳಲ್ಲಿ ಮನಸ್ಸನ್ನು ಜೊತೆಯಾಗಿ ಇಡಬಹುದಷ್ಟೇ ಹೊರತು ಆ ದೇಹದ ಕಣ್ಣು ಮೂಗು ಬಾಯಿ ಅಜ್ಜನದ್ದೇ ಕಿವಿ ಅಜ್ಜಿಯದ್ದೇ ಮೂಗು ಇನ್ಯಾರೋ ಅವರ ಪೂರ್ವಜರದ್ದೇ ಮೋರೆ ಇದು ನಾವು ಹೇಳೋದುಂಟು. ಮಕ್ಕಳು ನೋಡಿದರೆ ಯಥಾವತ್ತು ಥೇಟ ಅಜ್ಜ ಅಂತ. ಇದೆಲ್ಲ ಎಲ್ಲಿಂದ ಬಂತು? ನಾವೇನು ಕೇಳಿ ಅಪ್ಲಿಕೇಶನ್ ಹಾಕಿ ಇಂಥ ಕೈ ಇಂಥ ಕಾಲು ಇಂಥ ಮೂಗು ಇಂಥ ತಲೆ ಅಂತ ಜೋಡಿಸಿಕೊಳ್ಳಿಕ್ಕೋಸ್ಕರ ಎಲ್ಲೂ ಅಪ್ಲಿಕೇಶನ್ ಹಾಕಲಿಲ್ಲ. ಆದರೂ ಮಗು ಅಷ್ಟು ಚಂದದ ಮುದ್ದಾದ ಕಣ್ಣು ಮೂಗು ಬಾಯಿಗಳಿಂದ ಹುಟ್ಟಿ ಬಂತು ಅಂದರೆ ಈ ರೀತಿ ಇಷ್ಟು ಚಂದದ ತಾಯಿಯ ಶರೀರವನ್ನು ಹೀರಿ ಸುತ ಅಂದರೆ ಹಿಂಡಿದ್ದು ಅಂತ ಅರ್ಥ. ತಾಯಿಯ ದೇಹವನ್ನು ಹಿಂಡಿ ಪ್ರತಿ ಒಂದು ಅಂಶದಿಂದಲೂ ಆ ಮಗುವಿನ ಶರೀರ ನಿರ್ಮಾಣ ಆಗುತ್ತೆ. ಇದನ್ನು ಯಾರು ಮಾಡ್ತಾನೆ? ಸಾಕು, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಅವನು ಇದೊಂದು ಸಾಕು ದೃಷ್ಟಾಂತ ದೇವರಿದ್ದಾನೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. 9 ತಿಂಗಳು ಬೇಡ, 9 ದಿನ ನಮಗೆ ಲಾಕ್ಡೌನಲ್ಲಿ ರೂಮ್ ಒಳಗೆ ಹಾಕಿದ್ರೇ ಕಿರಿಕಿರಿ ಆಗುತ್ತೆ, ಮನೆ ಮುಂದೆ ಬರಬೇಡಿ ಅಂದ್ರೇ ಹಿಂಸೆ ಆಗುತ್ತೆ. ಅಂಥದ್ರಲ್ಲಿ 9 ತಿಂಗಳು ಕತ್ತಲೆ ಕೋಣೆಯಲ್ಲಿ ತಲೆ ಕೆಳಗಾಗಿ ಸಾವಿರಾರು ಕ್ರಿಮಿಕೀಟಗಳಿಂದ ಕಚ್ಚಿಸಿಕೊಳ್ಳುವಂತಹ ಆ ರಸದಲ್ಲಿ ಆ ಜರಾಯುವಿನ ಒಳಗೆ ಬಿದ್ದಿರುತ್ತೆ. ನೀವು ಕಾಲಪಾನಿ ಶಿಕ್ಷೆಯ ಬಗ್ಗೆ ಒಂದ್ಸರ್ತಿ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಥವಾ ಅದರ ಉದ್ದೇಶ ಏನಿತ್ತು ಅಂತ. ಅವರನ್ನೆಲ್ಲ ಭಾರತೀಯ ಚಿಂತನೆಗಳಿಂದ ವಿಮುಖರಾಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಅವರ ಮನಸ್ಸನ್ನು ಹುಚ್ಚು ಹಿಡಿಸಿದ್ರೆ ಅವರು ಮತ್ತೆ ನಿಷ್ಪ್ರಯೋಜಕರಾಗ್ತಾರೆ. ಅವ್ರನ್ನ ಕೊಂದಿದ್ದೇವೆ ಅಂತಂದ್ರೆ ಆ ಹೋರಾಟದ ಕಿಚ್ಚು ಜಾಸ್ತಿ ಆಗುತ್ತೆ. ನಾವು ಬಂಧಿಸಿ ಆಮೇಲೆ ಬಿಟ್ಬಿಟ್ಟಿದ್ದೇವೆ ಅಂತ ಹೇಳಿಬಿಟ್ರೆ ಆ ಮೂರ್ಖನಿಗೆ ಮತ್ತೆ ಆ ಕತ್ತಲೆಯಲ್ಲಿ ಕೂತು ಯೋಚನೆ ನೋಡಿ. ಅಂಥದ್ರಲ್ಲಿ ಅಷ್ಟು ದಿವಸಗಳ ಕಾಲ ಇದ್ದ ವೀರ ಸಾವರ್ಕರು ಗೀತೆಯಿಂದಾಗಿ ಮತ್ತೆ ವಾಪಸ್ ಬಂದಾಗ ಅದೇ ಮೊದಲಿನ ಸ್ಥಿತಿಯಲ್ಲಿ, ಮುಂದೆ ಬಿಡಿ ಸ್ವಾತಂತ್ರ್ಯ ಬಂದ ಮೇಲೆ ಅದು ಹೇಗಾಯಿತು ಅಂತ ಗೊತ್ತಿಲ್ಲ. ಇವತ್ತಿಗೂ ಅವರು ದೇಶದ್ರೋಹಿ ಅಂತ ಹೇಳ್ಕೊಂಡು ತಿರುಗುವ ಒಂದು ದೊಡ್ಡ ಪಟಾಲನ್ನೇ ಇದೆ. ಆದರೆ ಗೀತೆಯವರನ್ನು ಬದುಕಿಸಿತು ಆ ಕತ್ತಲೆಯ ಕೋಣೆಯಲ್ಲಿದ್ದಾಗ. ಹಾಗೆ ಈ ಮಗುವನ್ನು ಒಳಗಿನಿಂದ ಬದುಕಿಸಿದವರು ಯಾರು? ಇನ್ನು ಗೀತೆ ಪಾಠ ಆಗಿಲ್ಲ. ಒಳಗಿನಿಂದ ಯಾರು ಅವನನ್ನು ಹೊರಗಿನ ಪ್ರಪಂಚಕ್ಕೆ ಬಂದಾಗ ಕಣ್ಣು ಪಿಳಿ ಅಂತ ಬಿಡ್ತಾ ಪ್ರತಿಯೊಂದನ್ನು ಹೊಸದಾಗಿ ಅಚ್ಚರಿಯಿಂದ ಕಣ್ಣನ್ನು ಆಶ್ಚರ್ಯದಿಂದ ಸ್ವೀಕರಿಸುತ್ತಲ್ಲ ಪ್ರತಿಯೊಂದನ್ನು. ಮಕ್ಕಳಿಗೆ ಪಾಪ ನಮ್ಮ ಮನೆಯ ಎದುರುಗಡೆಯವನು ಆಗದೇ ಇದ್ರು ಹೊರೆಯಾಗಿದ್ರೂ ಕೂಡ ಆ ಮಗು ನಗುತ್ತೆ. ನಾವೇ ಹೇಳ್ಕೊಡುದು ಅವನು ಹೊರೆ ಅವನು ನೆರೆ ಅಲ್ಲ ಅವನು ಹೊರೆ ಅಂತ. ಆ ಮಗುವಿಗೆ ಆಮೇಲೆ ನಿಧಾನಕ್ಕೆ ತಲೆಯೊಳಗೆ ಬುದ್ಧಿ ಜಡ್ಡಾಗಿ ಎಲ್ಲ ಹಾಳಾಗ. ಅದು ಒಬ್ರು ಕವಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಬಾಲ್ಯದಲ್ಲಿ ಕತ್ತೆ ಮರಿ ಏಸೊಂದು ಚೆಲುವಿತ್ತು ಏಸೊಂದು ಮುದ್ದಿತ್ತು ಕೊನೆಗೆ ತನ್ನಪ್ಪನಂತಾಗಿ ಹಾಳಾಗಿ ಹೋಯ್ತು ಅಂತ. ಅಂದ್ರೆ ನಾವೆಲ್ಲ ಹಾಗೆ ದೊಡ್ಡವರನ್ನು ನೋಡಿ ಕೊನೆಗೆ ಅವರ ಹಾಗೇನೆ ದ್ವೇಷ ಅಸೂಯೆ ಇತ್ಯಾದಿಗಳನ್ನ ತಲೆಯಲ್ಲಿ ತುಂಬಿ ನಮ್ಗೆ ಇದ್ದದ್ದನ್ನೆಲ್ಲ ಸೇರಿಸಿ ಮಕ್ಕಳಿಗೆ ತಲೆಗೆ ಹಾಕಿ ಅವರನ್ನು ಕೂಡ ಸ್ವಂತ ಚಿಂತನೆಯಿಂದ ಬೆಳಿಲಿಕ್ಕೆ ಅವಕಾಶ ಆಗದಂತೆ. ಇದು ಒಂದು ವಿಷಯ ಅಲ್ಲ. ನಾವು ಇವತ್ತು ನಮ್ಮ ಸುತ್ತ ಎಲ್ಲಾ ವಿಷಯಗಳನ್ನು ಮಕ್ಕಳಿಗೆ ಬೋಧಿಸುವಾಗ ಈ ಭಾರತೀಯರು ಯಾವಾಗಲೂ ಹೀನರು, ಅವರು ನಪುಂಸಕರ ರೀತಿಯ ಬರೀ ಸೋತು ಬದುಕಿದ್ದೇ ಅವರು ಇರುವ ಇತಿಹಾಸದಲ್ಲಿ ಪ್ರತಿ ಬಾರಿ ನೋಡಿದ್ರು ಮೊಘಲರಿಂದ ಸೋತರು, ಫ್ರೆಂಚರಿಂದ ಸೋತರು, ಡಚ್ಚರಿಂದ ಸೋತರು, ಬ್ರಿಟಿಷರಿಂದ ಸೋತರು. ಅದಕ್ಕಿಂತ ಗೆದ್ದ 1000 ಕೋಟಿ ಲಕ್ಷದ ಕಥೆಗಳಿವೆ, ಯಾವತ್ತೂ ಹೇಳಲ್ಲ. ಆದರೆ ಮಗುವಿಗೆ ಒಳಗಿನಿಂದ ಅಂಥ ಚಿಂತನೆಯನ್ನು ಕೊಡುವುದಕ್ಕೋಸ್ಕರ ತಾಯಿ ಆ ತಿಂಗಳುಗಳಲ್ಲಿ ಹರಿವಂಶದ ಕಥೆ, ಭಾಗವತದ ಕಥೆ ಇತ್ಯಾದಿಗಳನ್ನು ಕೇಳಿದಾಗ ಮಗುವಿನಲ್ಲಿ ಒಳಗಿನಿಂದ ಒಂದು ಕೆಚ್ಚು ಬರುತ್ತೆ. ನಾವಿವತ್ತು ಅಂಥದ್ದೇನೂ ಇಲ್ಲ, ಅದೆಲ್ಲ ಸುಮ್ಮನೆ ನಾವು ತಿಂದದ್ದು ಚೆನ್ನಾಗಿ ಮಾಡಿದರೆ ಮುಗಿದೋಯ್ತು, ಮಗುವನ್ನು ನೋಡ್ಕೊಳ್ಬೇಕು, ಅದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತ ನಾವು ಈ ಕಥೆಗಳ ಮಹತ್ವವನ್ನು ತಿಳ್ಕೊಳ್ಳದೇ ಇದ್ದದ್ರಿಂದ ಆ ಗರ್ಭದ ಸ್ವರೂಪದ ಕಥೆಯನ್ನು ಬಹಳ ಚೆನ್ನಾಗಿ ಈ ಒಂದು ಅಧ್ಯಾಯ ಋಷಿ ಅದರಲ್ಲಿ ಒಂದು ಹೇಳ್ತಾರೆ. ಒಬ್ಬ ಸಾಧಕ ಜೀವ ಆಗಿದ್ದರೆ ಅವನಿಗೆ ಅನ್ಸತ್ತಂತೆ ಇನ್ನೊಮ್ಮೆ ಈ ಗರ್ಭದೊಳಗೆ ಪ್ರವೇಶ ಮಾಡಬಾರ್ದು, ಅಷ್ಟು ಕಠಿಣವಾದ ವೇದನೆಯನ್ನು ಅನುಭವಿಸುವ ಕಾಲ ಅದು. ಇನ್ನೊಮ್ಮೆ ನಾನು ದೇವರನ್ನು ಮರೆಯಲ್ಲ,
ಇನ್ನೊಂದು ಸರ್ತಿ ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ. ನಾನು ಇನ್ನೊಂದು ಸರ್ತಿ ಭಗವಂತನ ಚಿಂತನೆಯನ್ನು ಈ ದೇಹ ಸಿಕ್ಕಿದ ಈ ಅವಕಾಶವನ್ನು, ಅಪಾರ್ಚುನಿಟಿಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ದೇವರೇ ನನ್ನನ್ನು ಒಮ್ಮೆ ಈ ಕತ್ತಲೆಯ ಗರ್ಭದಿಂದ ಹೊರಕ್ಕೆ ಪಾರು ಮಾಡು ಅಂತ ಕೇಳಿಕೊಂಡು ಎಚ್ಚರದಿಂದ ಮುಂದೆಯೂ ಕೂಡ ಅದನ್ನು ನಡೆಸಿಕೊಂಡು ಬರ್ತಾನೆ. ಅದು ಯೋಗ್ಯವಾದ ಉತ್ತಮ ಚೇತನಗಳಿಗೆ ಹಾಗಾಗತ್ತೆ. ನಾವು ಮತ್ತೆ ಯಥಾ ಪ್ರಕಾರ ಅದೇ ಸಿನಿಮಾ ಈಗ ಶುರುವಾಗ್ತಾ ಇದೆ ಅನ್ನುವ ಹಾಗೆ ಮತ್ತೆ ಬಿಟ್ಟ ಕಂಗಳ ಮುಂದೆ ಎಲ್ಲವನ್ನು ಆಸ್ವಾದಿಸ್ತಾ ಕೂತು ಕಳ್ಕೊಂಡು ಬಿಡ್ತೇವೆ. ಇದು ಓದಿದ್ರಿಂದ ಕನಿಷ್ಠ ಪಕ್ಷ ನಮ್ಗೆ ಆ ಅನುಭವದ ನೆನಪಿಲ್ಲ ಅಂದರೂ ಅನುಭವಿಸಿದ್ದೇವನ್ನೋ ಎಚ್ಚರ ಬಂದರೆ ಈ ಮನುಷ್ಯ ಜನ್ಮದ ಅಗತ್ಯ ಏನು, ಇನ್ನೊಂದು ಸರ್ತಿ ಇದೇ ಶರೀರ ಬರುತ್ತೆ, ಹೀಗೆ ಸಜ್ಜನರ ನಡುವೆ ಬರ್ತೇವೆ ಅಂತ ಎಲ್ಲಿ ಗೊತ್ತು ನಮಗೆ? ಇಂಥ ಒಂದು ಕ್ಷೇತ್ರದಲ್ಲಿ, ಇಂಥ ಸಜ್ಜನರ ಮಧ್ಯದಲ್ಲಿ, ಇಂಥ ತತ್ವಗಳ ಚಿಂತನೆಯ ಅಡಿಯಲ್ಲಿ, ಇಂಥ ಗುರುಗಳ ಸಂಪ್ರದಾಯದ ಒಂದು ಪರಂಪರೆಯ ಅಡಿಯಲ್ಲಿ ಎಲ್ಲಿ ಬರ್ಬಹುದು ನಾವು? ಇನ್ನೆಲ್ಲೋ ಯಾವುದೋ ಸಾಗರದ ನದ್ಯದ ಕಡಲುಗಳ್ಳರ ನಡುವೆ ಹುಟ್ಟಿದರೆ ನಾನು ಕಡಲುಗಳ್ಳ ಅಂತ PhD ಹಾಕೊಂಡಾಗೆ ಹೇಳಿಕೊಂಡು ಹೆಣ್ಣನ್ನು ಕೇಳುವಂಥ ಸ್ಥಿತಿ ಬಂದರೆ ಕಥೆ ಏನು ನಮ್ಮದು? ಇನ್ನೊಮ್ಮೆ ಮನುಷ್ಯ ಜನ್ಮ ಸಿಕ್ಕಿದ್ರೂ ಇಂಥ ಸ್ಥಳದಲ್ಲಿ ಸಿಗುವುದು ಬಹಳ ಕಷ್ಟ ಇದೆ. ಅದರಿಂದಾಗಿ ರಶ್ ಓಡು, ಇದಕ್ಕೆ ಏನಾದರೂ ಮಾಡಿ ಹಿಡಿ, ಒಂದಿಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಬಳಸಿಕೋ ಅನ್ನುವ ಎಚ್ಚರವನ್ನು ಕೊಡಲಿಕ್ಕೋಸ್ಕರ ಈ ಗರ್ಭದ ಚಿಂತನೆಗಳನ್ನೆಲ್ಲ ನಮಗಲ್ಲಿ ಮುಂದೆ ಕೊಟ್ಟಿದ್ದಾರೆ. ಮುಂದೆ ದೇವಹೂತಿಗೆ ಮತ್ತು ಪ್ರಶ್ನೆಗಳು ಬಂದಾಗ ಕಪಿಲ ಉಪದೇಶ ಮಾಡಿ ಕೊನೆಗೆ ತಾಯಿ ಅವನ ಅಂದರೆ ಅಲ್ಲಿ ಕರ್ದಮ ಪ್ರಜಾಪತಿ ಹೊರಟು ಬಿಡ್ತಾನೆ. ತಂದೆ ಅಲ್ಲೇ ಇದ್ದಾರೆ, ಅಂದರೆ ಮಗ ಅಲ್ಲೇ ಇದ್ದಾನೆ, ದೇವರೂಪ ದೇವನೇ. ಆದರೆ ಹೊರಟು ಹೋದದ್ದು ಕಾಡಿಗೆ. ಯಾಕೆ ಅಂದರೆ ದೇವರನ್ನು ನಾವು ಗರ್ಭಗುಡಿಯಲ್ಲಿ ಎಷ್ಟು ಕಂಡರೂ ಕೂಡ ಹೋದ ತಕ್ಷಣ ಒಂದು ಕೆಲಸ ಮಾಡ್ತೇವೆ, ಕಣ್ಣು ಮುಚ್ಚುತ್ತೇವೆ. ಯಾಕೆ ಮುಚ್ಚುವುದು ನಮ್ಮ ತಲೆಯಲ್ಲಿಲ್ಲ. ಮುಚ್ಚುವುದು ಯಾಕೆ ಅಂದರೆ ಆ ರೂಪವನ್ನು ನಮ್ಮ ಹೃದಯದಲ್ಲಿ ಮುಳುಗಿಸಿಕೊಳ್ಳುವುದು, ಕ್ಯಾಪ್ಚರ್ ಮಾಡುವುದು ಅಂತ. ಕ್ಯಾಪ್ಚರ್ ಮಾಡುವುದು ಯಾಕೆ? ಮತ್ತೆ ಮನೆಗೆ ಹೋಗಿ ಅದನ್ನು ನೆನಪಿಸ್ಕೊಳ್ಬೇಕು ಅಂತ. ನಾವು ಅಲ್ಲಿ ನೋಡಿದ್ದೇನು, ಹಿರಣ್ಮಯ್ಯನ ಪಾತ್ರೆನ ಸತ್ಯಸ್ಯಾಪಿ ಹಿತ ಮುಖಂ ತತ್ವಂ ಪೂಷನ್ನಪ ಅವರುಣು ಅಂತ. ಅದು ಕೇಳುವುದಿಲ್ಲ. ಹಿರಣ್ಮಯ್ಯನ ಪಾತ್ರೆನ ಎಷ್ಟು ಚಂದ ಬಂಗಾರ, ಎಷ್ಟು ಚಂದದ ಕಿವಿಯೋಲಿ, ನಾವು ಇಂಥದ್ದು ಮಾಡಿಸ್ಬೇಕು ಅಷ್ಟೇ. ನಮಗೆ ದೇವರು ಕಾಣೋದು ಇಷ್ಟೇ. ಎಂಥ ಬಣ್ಣದ ಸೀರೆ, ಎಂಥ ಬಣ್ಣದ ಕಿರೀಟ, ಎಂಥ ಎಷ್ಟು ದೀಪದಲ್ಲಿ ಫೋಟೋ ತೆಗೆದ್ರೆ ಹೀಗೆ ತೆಗಿಬೇಕು. ನಮಗೆ ಫೋಟೋ ಅಥವಾ ಅದರ ಮೇಲಿರುವ ಆಚೆ ಈಚೆಯ ಸಂಗತಿಗಳು ಮಾತ್ರ ಕಾಣುತ್ತೆ ಹೊರತು ಅಲ್ಲಿರುವ ದೈವಿಕವಾದ ಒಂದು ಕಳೆಯನ್ನು ಹೃದಯದಲ್ಲಿ ಹೊತ್ತು ಈ ರೀತಿಯಾದ ಭಗವಂತ ನಮ್ಮ ಹೃದಯದಲ್ಲೂ ನೆಲೆಸಿದ್ದಾನೆ, ಅವನನ್ನೇ ನಾವು ಸದಾಕಾಲ ನಮ್ಮ ಉದ್ಧಾರಕ್ಕಾಗಿ ಬೇಡಬೇಕಾದ ಶಕ್ತಿ ಅಂತ ಚಿಂತಿಸುವ ಎಚ್ಚರಕ್ಕೆ ಬಂದರೆ ಅದು ಸಾರ್ಥಕ. ಹಾಗಾಗಿ ದೇವರೇ ಎದುರುಗಡೆ ಕೂತಿದ್ರು ಅಲ್ಲಿ ಮೋಕ್ಷ ಕೇಳಲಿಲ್ಲ. ಅವನು ಪ್ರಾರ್ಥನೆ ಮಾಡಿ ಎಲ್ಲವೂ ಮಾಡ್ಬೋದು, ಮಾತಾಡಿದ್ದಾನೆ, ಎಲ್ಲವೂ ಆಗಿದೆ. ಆದರೆ ಉಪಾಸನೆಗೆ ಕಾಡಿಗೆ ಹೋದ, ಕಣ್ಣು ಮುಚ್ಚಿದ. ಅಲ್ಲಿ ಕಂಡ ಆ ರೂಪವನ್ನು, ಅವನಲ್ಲಿ ಕಾಲ ಅಡಿಯಲ್ಲಿದ್ದಂತಹ ಚಿಹ್ನೆಗಳು, ಮೋರೆಯಲ್ಲಿ ಕಂಡ ಚಿಹ್ನೆಗಳು, ಕೈಯಲ್ಲಿದ್ದ ಆಯುಧಗಳು, ಅವನು ಉಟ್ಟ ಪೀತಾಂಬರದ ಪಟ್ಟೆ, ಅವನ ಕಣ್ಗಳಲ್ಲಿದ್ದ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ನೆನಪಿಸಿದ ರಸದ ಧಾರೆ, ಇದನ್ನು ನೆನಪಿಸಿಕೊಂಡು ಅಲ್ಲಿ ಬಿಡುಗಡೆಯನ್ನು ಹೊಂದಿದ ಅಂತ. ಹಾಗಾಗಿ ಏನು ಮಾಡಿದರೂ ನಮ್ಮ ಹೃದಯಕ್ಕೆ ತಂದುಕೊಳ್ಬೇಕಾದದ್ದೇ. ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ನಾವು ಮೊದಲು ಹೋಗುವಾಗ ಗಂಟೆ ಬಡಿದು ದೇವರನ್ನು ನೋಡಿ ಪ್ರದಕ್ಷಿಣೆ ಬಂದು 5 ನಿಮಿಷ ಒಂದು ಕಡೆ ಕೂತು, ಯಾಕೆಂದರೆ ಮನೆಗೆ ಹೋಗುವಾಗ ಉದುರೋಗಿರುತ್ತೆ, ಅಲ್ಲೊಂದು ಫೋನ್ ಬರುತ್ತೆ, ಚಪ್ಪಲ್ ನೆನಪಾಗ್ತಾ ಇರುತ್ತೆ, ಇನ್ಯಾರೋ ಬರ್ತೇನೆ ಅಂತ ಹೇಳಿದವರು ಇರ್ತಾರೆ, ಇನ್ನೇನೋ ಗಲಾಟೆ ಆಗುತ್ತೆ, ಇದು ಮುಗಿದ ತಕ್ಷಣ ಆಫೀಸ್ ಕೆಲಸ ಏನಾಯಿತು ಅಂತ ತಲೆ ಬಿಸಿ ಇರುತ್ತೆ, ಮನೆಗೆ ಹೋಗುವಾಗ ಉದುರೋಗಿರುತ್ತೆ. ಅದಕ್ಕೋಸ್ಕರ ಕನಿಷ್ಠ ಪಕ್ಷ ಅಲ್ಲೇ ಒಂದು 5 ನಿಮಿಷ ಹಾಗೆ ಪ್ರತಿ ದಿವಸದ ಅಭ್ಯಾಸ ಇದ್ದರೆ ಮತ್ತೆ ಆ ಅಭ್ಯಾಸದ ಮರುಕಳಿಸುವಿಕೆ ಮನೆಯಲ್ಲಿ ಕೂತಾಗ ಆಗತ್ತೆ ಅನ್ನುವ ದೃಷ್ಟಿಯಿಂದ ಆ 5 ನಿಮಿಷ ಅಲ್ಲಿ ಕೂತಾಗ, ಇದು ಕೂತವರ ಸಂಗತಿ ಮಾತ್ರ ಅಲ್ಲ, ನಮ್ಮ ತಪ್ಪೊಂದಿದೆ. ನಾವೇನು ಮಾಡ್ತೇವೆ ಅಂದರೆ ಅಲ್ಲಿ ಯಾರಾದರೂ ಕೂತಿದ್ದಾರೆ ಅಂದರೆ ಜೋರು ಮಾತಾಡ್ತೇವೆ ಅಥವಾ ಜೋರು ಅವರಿಗೆ ಮೈ ಕೈ ತಾಗಿಸ್ಕೊಂಡೇ ಓಡಾಡ್ತೇವೆ. ಇದು ದೊಡ್ಡ ತಪ್ಪು. ನಾವು ಮಾಡೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಇನ್ನೊಬ್ಬನಿಗೆ ಇದೆಲ್ಲ ಪಾಠ ಮಾಡಬೇಕಾದ ಸಂಗತಿ ಅಲ್ಲ. ನಿಜವಾಗಿ ಇದು ನಮಗೆ ಗೊತ್ತಾಗಬೇಕಿದ್ದ ಸಂಗತಿ. ಆದರೆ ನಾವು ಜೋರು ಮಾತಾಡೋದು, ಜೋರು ಗಲಾಟೆ ಮಾಡೋದು, ಯಾವುದಾದ್ರು ಒಂದು ಪಾರಾಯಣ ಆಗ್ತಾ ಇದೆ, ಯಾವುದಾದ್ರು ಒಂದು ಸ್ತೋತ್ರ ಹೇಳ್ತಾ ಇದ್ದಾರೆ, ಏನೋ ಒಂದು ಜಪ ಮಾಡ್ತಾ ಇದ್ದಾರೆ, ಅನುಷ್ಠಾನದಲ್ಲಿ ಕೂತಿದ್ದಾರೆ, ನಮ್ಗೆ ಅವ್ರು ಮಾಡ್ಕೊಳ್ತಾರೆ. ಅವ್ರಿಗೆ ಏಕಾಗ್ರತೆ ಇರಬೇಕು. ಅವ್ರು ಅಷ್ಟೆಲ್ಲ ಭಕ್ತಿ ಮಾಡೋರಾದ್ರೆ ಅವ್ರಿಗೆ ಆಯ್ತು ರೀ, ನೀವು ಅದಕ್ಕೆ ಸಹಕಾರ ಕೊಡಬೇಕಲ್ವಾ? ಒಂದು ದಿವಸ ಆದರೂ ನಿಮ್ಮ ಹಾಗೇನೆ ಎಲ್ಲರೂ ತೊಂದರೆ ಮಾಡ್ತಾನೆ ಇದ್ರೆ ಏಕಾಗ್ರತೆ ಬರುವುದು ಯಾವಾಗ? ಇದು ನಮ್ಮ ಮನಸ್ಥಿತಿಯನ್ನು ನಾವು ಯಾವಾಗ ಇದಕ್ಕೆ ಪೋಷಣೆ ಮಾಡ್ತೇವೋ, ನಮಗೆ ಧ್ಯಾನಕ್ಕೆ ಕೂತಾಗ ಎಷ್ಟೋ ಸರ್ತಿ ನಮ್ಗೆ ಅನಿಸುತ್ತೆ ನಾವು ಧ್ಯಾನಕ್ಕೆ ಕೂತ್ರೆ ಯಾಕೆ ಧ್ಯಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದರೆ ನಾವು ಇನ್ನೊಬ್ಬರ ಧ್ಯಾನಕ್ಕೆ ಒಂದು ದಿವಸವೂ ಪೋಷಣೆಯಾಗಿ ನಡ್ಕೊಂಡಿಲ್ಲ. ಹಾಗಾಗಿ ನಾವು ಕೂಡುವಾಗ ನಮ್ಗೆ ಅಂತಹ ಶಕ್ತಿಯನ್ನು ಪಡೀಲಿಕ್ಕೆ ನಮಗೂ ತೊಂದರೆಗಳು ಬರ್ತವೆ. ಯಾಕೆಂದರೆ ಮಾಡಿದ್ದುಣ್ಣು ಮಹಾರಾಯ, ನಾವೇ ಮಾಡಿದ್ದನ್ನು ನಮಗೆ ಪ್ರತಿಯಾಗಿ ನಾವು ಪಡೀತೇವೆ. ಆ ದೃಷ್ಟಿಯಿಂದ ಧ್ಯಾನದ ಕಲ್ಪನೆಗಳನ್ನು ಅವನು ಅನುಭವಿಸಿ ಕಾಡಿನಲ್ಲಿ ಬಿಡುಗಡೆಯನ್ನು ಹೊಂದಿದ. ಈಕೆಯೂ ಕೂಡ ಭಗವಂತನ ಎದುರಿನಲ್ಲೇ ತನ್ನ ಯೋಗದ ಶಕ್ತಿಯಿಂದ ಪ್ರಾಣವನ್ನು ಅರ್ಪಿಸಿ ಭಗವಂತನಲ್ಲಿ ಲೀನಳಾದಳು ಅನ್ನುವ ಮಾತು ಹೇಳಿ ಮುಂದೆ ಇನ್ನುಳಿದ ಸ್ವಯಂಭುವ ಮನುವಿನ ಇನ್ನಿಬ್ಬರಿದ್ದಾರೆ, ಆಕೂತಿ ಪ್ರಸೂತಿ. ಅವರ ಕಥೆಯನ್ನು ಮುಂದಿನ 4ನೆಯ ಸ್ಕಂಧ ಕಥೆಯನ್ನು ಮುಂದುವರಿಸುತ್ತೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.